ಲೈಟ್ಸ್ ಕ್ಯಾಮರಾ ಆಕ್ಷನ್. ಇವರು ದಾನ ಧರ್ಮ ಕಾಯಕವೇ ಕೈಲಾಸ ಅನ್ನುವ ತತ್ವ ಸಿದ್ಧಾಂತದ ಮೇಲೆ ಬಲವಾದ ನಂಬಿಕೆ ಇಟ್ಟವರು. ನಾನು ನನ್ನದು ಅನ್ನುವ ಸ್ವಾರ್ಥ ತುಂಬಿರುವ ಈ ಸಮಾಜದಲ್ಲಿ ತಾನು ಮಾತ್ರ ಬೆಳೆಯದೆ ತನ್ನವರೂ ಬೆಳಿಬೇಕು ಅನ್ನುವ ಮಹದಾಸೆಯನ್ನ ಇಟ್ಕೊಂಡವರು. ಸಮಾಜದ ಒಳಿತಿಗಾಗಿ ದಾನ ಧರ್ಮ ಮಾಡುತ್ತಾ ಎಲ್ಲರಿಗೂ ಜನನಾಯಕ ಜನಸೇವಕನಾಗಿ ನಿಲ್ಲಬೇಕು ಅನ್ನುವಂಥ ಮಹದಾಸೆಯನ್ನ ಇಟ್ಕೊಂಡವರು. ಇವರೇ ನಮ್ಮ ಇವತ್ತಿನ ಬಾಹುಬಲಿ ಕಳಕನಗೌಡ ಪಾಟೀಲ. ಎಸ್ ವೀಕ್ಷಕರೇ, ಇವತ್ತಿನ ನಮ್ಮ ಬಾಹುಬಲಿ ಕಳಕನಗೌಡ ಪಾಟೀಲ. ಗೌಡ್ರೆ ನಮಸ್ಕಾರ. ಹೆಂಗದಿರಿ? ಆರಾಮದೇವಮ್ಮ. ಚೆನ್ನಾಗಿದ್ದೀರಿ? ಚೆನ್ನಾಗಿದೆ. ತುಂಬ ಖುಷಿ ಆಗೋದೇನು ಅಂತಂದರೆ, ನಮ್ಮ ಕೃಷಿ ಅಥವಾ ರೈತರು ಅಂತ ಬಂದಾಗ ನಾವೆಲ್ಲ ಯೋಚನೆ ಮಾಡ್ತೀವಿ, ಅಯ್ಯೋ ರೈತರು ಅಂದರೆ ಕಷ್ಟ, ಅವ್ರಿಗೆ ಯಾವಾಗಲೂ ಸಮಸ್ಯೆಗಳೇ ಇರುತ್ತೆ ಅಂತ. ಬಟ್ ಆ ಕೃಷಿ ಕುಟುಂಬದಲ್ಲಿ ಹುಟ್ಟಿದ್ರು, ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ್ರು, ಇವತ್ತು ಸಮಾಜ ಸೇವೆ ಮಾಡ್ತಾ ಇದ್ದೀರಲ್ಲ, ಅದು ನಿಜವಾಗ್ಲೂ ಖುಷಿ ಆಗೋದು. ಎಲ್ಲ ರೈತರಿಗೂ ನೀವು ನಿಜವಾಗ್ಲೂ ಮಾದರಿ. ಅದಕ್ಕೆ ನಮ್ಮ ಕಡೆಯಿಂದ ನಿಮಗೊಂದು ದೊಡ್ಡ ಸಲಾಮ್. ನಮಸ್ಕಾರ ತಾಯಿ. ನಮಸ್ಕಾರ. ಯಾವಾಗಲೂ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಬಡವರು ಬಡವರಾಗೆ ಇದ್ದು ಬಿಡ್ತಾರೇನೋ, ದುಡ್ಡಿರೋರು ಯಾವಾಗಲೂ ದುಡ್ಡಿರೋರಾಗೆ ಇದ್ದು ಬಿಡ್ತಾರೇನೋ ಅಂತ ಹೇಳ್ತಾ ಇರ್ತೀವಿ. ನೀವು ಅದಕ್ಕೆ ತದ್ವಿರುದ್ಧ ಕಷ್ಟನೂ ನೋಡಿದ್ದೀರಾ, ಇವಾಗ ಒಂದೊಳ್ಳೆ ಜೀವನನೂ ನೋಡ್ತಾ ಇದ್ದೀರಾ. ನಿಮ್ಮ ತಂದೆ ತಾಯಿ, ನಿಮ್ಮ ಊರು, ನಿಮ್ಮ ಹಿನ್ನೆಲೆ ಹೇಗೆ ಶುರುವಾಯಿತು ನಿಮ್ಮ ಜೀವನ ಅಂತ? ನೋಡ್ತಾಯಿ, ನಮ್ಮದು ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕು ಕಲ್ಲೂರು ಅಂತೇಳಿ ಗ್ರಾಮ. ನಮ್ಮ ತಂದೆ ಕೃಷಿಯಿಂದ ಬಂದಂಥವ್ರು, ನಮ್ಮ ತಾಯಿನೂ ಕೃಷಿಯಿಂದ ಇದ್ದಂಥವಳು. ನಮ್ಮ ತಂದೆ ಹೆಸರು ನರಸಿಂಹರಾಜಗೌಡ ಅಂತ, ನಮ್ಮ ತಾಯಿ ಹೆಸರು ಪಾರ್ವತಿ. ಅವ್ರ ಒಟ್ಟಲೆ 11 ಮಂದಿ ಮಕ್ಕಳು. 11 ಮಕ್ಕಳಲ್ಲೇ ನಾವು ಬಡ ಪರಿಸ್ಥಿತಿಯಲ್ಲೇ ನಮ್ಮ 10 ಮಂದಿ ತೀರ್ಕೊಂಬಿಟ್ರಲ್ಲಿ. ನಾವು ಇಬ್ಬರು ಶಾಂತಮ್ಮ ಮತ್ತು ಕಳಕನಗೌಡ ಅಂತ ಉಳ್ಕೊಂಡ್ವಿ ನಾವು. ನಮ್ಮ ಮೇಲೆ ನಮ್ಮ ಪ್ರತಿ ಪಾರ್ವತಿ ಅಂತ ನಮಗೆ 4 ಮಂದಿ ಮಕ್ಕಳು. ಒಬ್ಬಳು ಶಶಿಕಲಾ, ಒಬ್ಬ ನರಸಿಂಹರಾಜಗೌಡ, ಒಬ್ಬಕ್ಕೆ ಶ್ರುತಿ, ಒಬ್ಬ ವಿಶ್ವನಾಥ ಗೌಡ, ಇನ್ನೊಂದು ಮಗ ಕೂಡ ನಮ್ಮ ಮಗನ ಅಂತ ನಮ್ಮ ಅಕ್ಕನ ಮಗನ ಸಾಕೊಂಡಿವಿ. 5 ಮಂದಿ ಮಕ್ಕಳು ನಮಗೆ. ಅಂದ್ರೆ ದೊಡ್ಡ ಕುಟುಂಬ, 11 ಜನ ಇದ್ರು ಅಂತ ಹೇಳ್ತಾ ಇದ್ರೆ. ಅಂದ್ರೆ ಆಗ ಕಷ್ಟದ ಸಂದರ್ಭ, ಆಗ ಎಲ್ಲರ ಮನೇಲೂ ಒಂಥರ ಕಷ್ಟನೇ ಊಟ ಮಾಡೋದಕ್ಕೆ, ಅಥವಾ ನಾವೊಂದು ಇಷ್ಟಪಟ್ಟಿದ್ದು ತಿನ್ನಬೇಕು, ಇಷ್ಟಪಟ್ಟಿದ್ದು ಓದಬೇಕು ಅಂತಂದ್ರೂ ಕಷ್ಟನೇ. ನಿಮ್ಮ ತಂದೆ ತಾಯಿ ಹೇಗೆ ಸಾಕಿದ್ರು? ತಾಯಿ ನನಗೆ ನೆನಪಿದ್ದದ್ದು, ಇವಾಗ 1 ವರ್ಷ ಬರಗಾಲ ಬೀಳ್ತೈತಿ, ಅವಾಗ 5 ವರ್ಷ 6 ವರ್ಷ ಬರಗಾಲ. ಹೌದು. ಕುಡಿಯೋಕೆ ನೀರು ಸತೆ ಸಿಗಲ್ದಂಥ ಟೈಮ್. ಆ ಪರಿಸ್ಥಿತಿ ಜೀವನದಾಗ ಯಾರಿಗೂ ಬರಬಾರ್ದಂತ ನನ್ನ ಜೀವನದಾಗ ಫಸ್ಟ್ ದೇವ್ರ ಕೈ ಮುಗಿಯೋದು ಸ್ನಾನ ಮಾಡಿದ ಮೇಲೆ ಫಸ್ಟ್ ಅದು ಒಂದೇ ನಾನು. ನನ್ನ ಬಡತನ ಯಾರಿಗೂ ಬರಬಾರ್ದು. ನನ್ನ ರೈತರ ಕುಟುಂಬಕ್ಕೆ ಅಷ್ಟು ನಾನು ಕಣ್ಣಲ್ಲಿ ನೋಡಿರೋಂಥವನು. ಆ ಪರಿಸ್ಥಿತಿ ಬೆಳೆ ಇಲ್ಲ. ಒಂದು ಬೇನೆ ಮರ ಅಂತ ಬೇನೆ ಬೀಜ, ಆ ಬೇನೆ ಬೀಜ ಹಾಕ್ಯಂಡು ಬಂದು 1 ಸೇರು 2 ಸೇರು ಅದಕ್ಕೆ 100 ಮಂದಿ ಹೋಗೋರು, ಬೆಳೆತನ ಹೋಗೋರು. ಮತ್ತು ಬೆಳೆನೇ ಇಲ್ಲ. 5-6 ವರ್ಷ ಬರಗಲ್ಲ ಅಂದಾಗ ಬಸವಣ್ಣಗೆ ಮೇವಿಲ್ಲ, ಮನುಷ್ಯನಿಗೆ ಅನ್ನ ಇಲ್ಲ. ಈ ನಾಲ್ನೊಳಗಿರ್ತಕ್ಕಂಥ ಶುಂಠಿ ಜಬ್ಬಲನ್ನು ಎಬ್ಬಿ ಬಸವಣ್ಣಗೆ ಹಾಕ್ತಿದ್ರು. ನನ್ನ ನೆನಪಿಗೆ ನಾನು ನಿಜವಾಗಿ ನೋಡಿದ್ದಕ್ಕಂಥ ಹಿಚ್ಚಲು ಗಿಡನ್ನು ಕೋದು ಅದನ್ನು ಬಡೋದು ಬಸವಣ್ಣಗೆ ಹಾಕ್ತಿದ್ರು. ಬಸವಣ್ಣಿಗೆ ಅಂಥ ಪರಿಸ್ಥಿತಿ ಬಂದಾಗ ಮನುಷ್ಯನಿಗೆ ಅಂತ ಬಂದಿರ್ಬೋದು. ಆ ಪರಿಸ್ಥಿತಿ ಇದ್ದುವಾಗ ನಾವೆಲ್ಲ ಆ ಹಿಚ್ಚಲು ಗಿಡ ಮತ್ತು ದೊಡ್ಡ ಬೇರೆ ಆಳ ಇರ್ತಕ್ಕಂಥದ್ದು, ಆ ಹಿಚ್ಚಲು ಕೊಬ್ಬರಿ ತಪ್ಪಲ ಅದು ಸಿಗ್ಬೇಕಾದ್ರೆ ಬಂಗಾರ. ಆ ಪರಿಸ್ಥಿತಿ ಅದು ಸಿಗ್ತಾ ಇದ್ದಿಲ್ಲ. ನನ್ನ ನೆನಪಿಗೆ ನಾನು ಒಬ್ಬಂತಲ್ಲ, ಇಡೀ ಆ ಪರಿಸ್ಥಿತಿ ಕರ್ನಾಟಕನೇ ಇತ್ತು. ಡ್ರೈ ಏರಿಯಾ ಒಳಗೆ ಬರಗಾಲ. ನನ್ನ ಮನೆಗಿದ್ದು ಎಲ್ಲ ಕಡೆನೇ ಇರ್ಬೋದು, ನಾನಂತ ಎಲ್ಲ ಕಡೆನೂ ನಾನು ಅಂತೇನೆ. ನನ್ನ ಮನೆ ಒಳಗನೆ ಅನ್ನ ನೀರು ಅಂತೇಳಿ ನನ್ನ ಎದುರಿಗೆನ ನಮ್ಮ ಕುಟುಂಬ ಎಲ್ಲ ಅದು ಅನ್ನ ನೀರು ಅಂತಲೇ ಸತ್ತೋಗ್ಬಿಡ್ತು. ನಾನು ಅದನ್ನು ನೋಡಿ, ಅದು ಡ್ರೈ ಏರಿಯಾ, ಅದು ನೀರು ಕುಡಿಯೋಕ್ಕೆ ಸಿಗ್ತಾ ಇಲ್ಲ. ಇಲ್ಲ ನೀರಾವರಿ ಕಡೆ ಇರ್ಬೋದು, ನೀರಾವರಿ ಕಡೆ ಹೋಗೋಣ ಅಂಥೇಳಿ ನಾನು ನಮ್ಮ ತಂಗಿ ಕರ್ಕೊಂಡು ಹಳ್ಳಿಗೆ ಪ್ರಸಾದ ಬೇಡಿಕೆ ಅಂತ ಕೊಡ್ದು ಉಣ್ಕಂತ ಈ ಕಾರಟಗಿ ಗಂಗಾವತಿ ತಾಲೂಕು ನೀರಾವರಿ, ಅದು ಮುಂಡ್ರಾಬಾದ್ ಡ್ಯಾಮ್, ಅದು ಅಲ್ಲಿ ಸಾಲುಂಚಿ ಮರ ಅಂತ ಬಂದು ಜಾಯ್ನ್ ಆದ್ವಿ. ಅಲ್ಲಿ ಅವು ನೀರಾವರಿ ಆಗಿತ್ತು. ಕೆಲಸ ಮಾಡ್ತಾಯಿದ್ವಿ. ಕೆಲಸದೊಳಗೆ
ಅದು ಅವಲ್ಲಿಗೂ ಫಸ್ಟ್ ನೀರಾವರಿ ಆಗಿರ್ತಕ್ಕಂಥದ್ದು. ಅಲ್ಲಿ ನಾವು ತಾಯಿ, ನಮ್ಮ ತಂಗಿ, ನಾನು ಕೆಲಸ ಮಾಡಿ ಅವಾಗ ಅಲ್ಲಿ ನೆಲ್ಲು ಬಣಿ ಜಾಸ್ತಿ, ಪ್ರಸಾದ ಭಾಳ ಕಷ್ಟ. ಆ ನೆಲ್ಲು ಬಣಿ ಹುಟ್ಟಿದ್ರಲ್ಲ, ಅಲ್ಲಿ ಎಲ್ಲ ಆಕಳ ಪಾಕಳ ಎತ್ತು ಎಲ್ಲ ಕಟ್ಟಿ ಹಾಕ್ತಿದ್ರು. ಅಲ್ಲಿ ತಿಂದು ನೆಲ್ಲು ಬೀಳ್ತಿತ್ತು ಕೆಳಗೆ. ಆ ನೆಲ್ಲೆಲ್ಲ ಬೆಳ್ಕೊಂಬಂದು ಅದನ್ನು ಆರೆ ಹಾಕಿ ಸಾಯಂಕಾಲ ಅದನ್ನ ಮಿಲ್ ಹಾಕ್ಕೊಂಡು ಊಟ ಮಾಡುವಾಗ ಗೋಮಂತ್ರ ವಾಸನೆ. ಅದು ನಾವು ಅಂತ ಗೋಮಂತ್ರ ಅಂತ ಅಂತಿದ್ದಿಲ್ಲ. ಅದನ್ನು ಪ್ರಸಾದ ನಮಗೆ ಅಮೃತ, ನಾವು ಹೆಂಗಾರ ಮಾಡಿ ಸಾಧನೆ ಮಾಡಲೇಬೇಕಲ್ಲ ಅಂಥೇಳಿ ನಾವು ಹಗಲಿನ ರಾತ್ರಿನ ಹಗಲಿ ಮಾಡ್ತಿದ್ವಿ. ನಾವು ರಾತ್ರಿನೂ ಕೆಲಸ ಮಾಡ್ತಿದ್ವಿ, ಹಗಲಿನೂ ಕೆಲಸ ಮಾಡ್ತಿದ್ವಿ. ನನ್ನ ನೆನಪಿಗೆ ಅನುಭವ ಇದ್ದಕ್ಕಂತಂದ್ರೆ, ಇವತ್ತು ಯಾರಾದರೂ ಕೆಲಸ ಐತಪ್ಪ ಅಂದ್ರೆ ಅಲ್ಲಿ ಒಂದು 5 ಬಂಡಿ ಹುಲ್ಲು ಐತಪ್ಪ ಅಂದ್ರೆ ಅದನ್ನು ಅವರು ಹೇಳೋದ್ರೆ ಬಣಿಗೆ ಎಲ್ಲಿ ಹಾಕ್ಬೇಕಂತ ಕೇಳಿ ನಾನು ನೈಟಾಗಿ ಹೊತ್ತಾಗ್ತಿದ್ದೆ ಬಣಿ ಏನಾದ್ರೆ. ಅಷ್ಟಂತ ಕೇಳ್ತಿದ್ದಿಲ್ಲ. ಆದರೂ ಬೆಳಗ್ಗೆ ಅವರು ಯೋಗ್ಯ ಕೂಲಿ ಕೊಡೋರು. ನೈಟ್ ಕೆಲಸ ಮಾಡ್ತಿದ್ದೆ. ಹಗಲಿ ಮತ್ತೆ ದೊಡ್ಡ ದನಿಯರ ಹೊಲ ಕೆಲಸಕ್ಕೆ ಹೋಗಿದ್ದೆ. ಮತ್ತು ನೈಟ್ ಒಬ್ಬರು ಗೌಡ್ರಿಗೆ ಹೋಗಿ ಒಂದು ಹುಲ್ಲು ಕುಕ್ಕಿ ಅಂತ ಹಾಕ್ತಿದ್ದೆ. ನನ್ನ ನೆನಪಿಗೆ ನಾನು 3 ಕೂಲಿ ಮಾಡ್ತಿದ್ದೆ. ರೈತ ಕುಟುಂಬ. ನನಗೆ ನೆನಪೇ 2 ತಾಸು 3 ತಾಸು ನಿದ್ದೆ. ನನಗೆ ಮನುಷ್ಯ ಏನಾದರೂ ನಂದು ಮೊದಲ ದೊಡ್ಡ ಮಂತ್ಯಾನ, ನನ್ನ ಮಂತ್ಯಾನ ಎಲ್ಲ ಬಿದ್ದು ಹೋಗ್ಬಿಡ್ತು. ಏನಾದರೂ ಆ ಮಂತ್ಯನ ಹೆಸರು ತರಬೇಕಲ್ಲ ಅಂಥೇಳಿ ನಾವು ತುಂಬ ಪ್ರೀತಿಪಟ್ಟು ಅದನ್ನು ಯಾವುದು ನಮ್ಗೆ ಅಡೆತಡೆ ಬರ್ತೈತೆ, ಅದು ಬರ್ತೈತೆ, ನಮ್ಮ ಮೇಲೆ ಬೀಳ್ತೈತೆ, ಏನು ಬಿದ್ದರೂ ನಾವು ಹೋಗೋದಿದ್ರೆ ಎಲ್ಲಿಯಾದರೂ ಬಿದ್ದು ಹೋಗೇ ಬಿಡ್ತೀವಿ. ನಾವು ಯಾವುದು ಬಂದರೂ ಬೀಳಲಿ ಅಂತೇಳಿ ನಾವು ಸದಾ ಧೈರ್ಯವನ್ನು ತಗೊಂಡು ಚೆನ್ನಾಗಿ ರೈತರ ವಿಶ್ವಾಸ ಮಾಡಿದ್ವಿ. ಅಲ್ಲಿ ನಾವು ಫಸ್ಟ್ ಹೋದಂತಲೇ ಹೋಗುವಾಗ ಗದ್ದೆ ಹಚ್ತಿದ್ದಿಲ್ಲ. ನಮ್ಮ ಫಸ್ಟ್ ನೀರಾವರಿ ಆಗಿತ್ತು. ಆದರೂ ಕಳೆ ತೆಗೆಯೋದು, ಜನರ ಸಹವಾಸ ಮಾಡೋದು ಭಾಳ ಪ್ರೀತಿ ಪಟ್ಟಕ್ಕಂತ. ಹಾಗೆ ಜನರ ಮೂಡಿ ಮೇಲೆ ನಾನು ಕಲ್ಲು ಹೊಡಿತಿದ್ದೆ. ಈ ಭೂಮಿಯಾಗಿದ್ದಂಥ ಕಲ್ಲು ಹೊಡಿತಿದ್ದೆ. ಆ ಕಲ್ಲು ಗನ್ನು ತೊಗೊಂಡು ಹೊಡಿತಾ ಆ ಕಲ್ಲು ನನ್ನ ಹೊಟ್ಟೆ ಸಂಕಟಕ್ಕೆ ಹೊಡೆತಕ್ಕೆ ಕಲ್ಲು ಎಂಥ ಗುಂಡಿದ್ರು 2 ಭಾಗ ಆಗೋದು. ನಾನು ಅವಾಗ ಆತ್ಮ ಹೇಳ್ತಿದ್ದೆ, ಈ ಅನ್ನದ ಅರಿವಿಗೆ ಈ ಗನ್ನು ಹೆಟ್ಟು ಕಲ್ಲಿ ಬಿದ್ದರೆ ಕಲ್ಲನೇ 2 ಭಾಗ ಆಗ್ತೈತಿ. ನಿನ್ನ ಹತ್ರ ಶಕ್ತಿ ಇರುವಾಗ ನೀ ಜನರಲ್ಲಿ ಕೊರತೆ ಯಾವಾಗ ಆಗ್ಬೋದಲ್ಲ. ಈ ಶಕ್ತಿ ನಿನ್ನ ಮಾನವಗೈತೆ. ನೀನು ಬೇಕಾದ್ದನ್ನು ವಿಚಾರ ಮಾಡ್ಬೋದು, ಬೇಕಾದ್ದನ್ನು ನೀನು ಸಾಧನೆ ಮಾಡಿ ದೊಡ್ಡವನಾಗ್ಬೋದು. ಈ ಶಕ್ತಿ ನನಗೆ ಪರಮಾತ್ಮ ಕೊಟ್ಟಾನ. ಇದನ್ನು ನಾನು ನನ್ನ ಸಾಧನೆ ಒಳಗೆ ಜನರಿಗೆ ಇಡೀ ಕರ್ನಾಟಕದಾಗ ಕಾಣ್ಬೇಕಂತ ನಾನು ಸಾಧನೆನ ಕಲ್ಲು ಹೊಡ್ಕೊಂತಾನೆ ಜನರ ಕಳೆ ಹೋಗಾಯಿತು, ನೆಲ್ಲು ಕೊಯ್ಯೋಕ್ಕಾಯಿತು, ಹಮಾಲಿ ಆಯಿತು. ಮಾಡ್ತಾ 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 ನಾನು ಕೆಲಸ ಮಾಡ್ತಾಯಿದ್ದೆ. ಮಾಡ್ತಾ ಇರುವಾಗ ಜನ ನನ್ನ ಅಲ್ಲಿ ಆ ಭಾಗದವರು ಕಾರಟಗಿ, ಕರಿಗೇರಿ, ಗಂಗಾವತಿ ಒಂದು ಮಗನ ಹೆಚ್ಚಿಗೆ ಹೆತ್ತು ಮಗನಾಗಿ ನೋಡ್ಯಾರ ಇವತ್ತಿನವರೆಗೆ. ಅದ್ರ ಅಷ್ಟು ಪ್ರೀತಿ ನನ್ನ ಮೇಲೆ. ನಂದು ಈ ಕಾಯಕನ ಮುಖ್ಯ. ದುಡಿದ್ರಲ್ಲೇ ಅದನ್ನೇನಾದರೂ ಸ್ವಲ್ಪ ಗುಡಿ ಇರಲಿ, ಮಠ ಇರಲಿ, ಅಲ್ಲಿ ದಾನ ಧರ್ಮ ಮಾಡೇ ನಾನು ನನ್ನ ಮನೆ ತರೋದು. ನೀವು ಹೇಳ್ತಾ ಇದ್ರಿ 11 ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆ ಅಂತ. ಅಂದರೆ ನೀವು ಕೊನೆಯವರು? ನಾನು 11ನೇವು. 12ನೇಗೆ ತಂಗಿ. ಓಕೆ. ಅಂದರೆ ನಿಮಗಿಂತ ಮೊದಲು ಇದ್ದವರಿಗೆ ಏನು ಸಮಸ್ಯೆ ಆಗಿತ್ತು? ಆರೋಗ್ಯದಲ್ಲಿ ಸಮಸ್ಯೆ ಆಗಿತ್ತು ಅಥವಾ ಊಟದ ಸಮಸ್ಯೆ ಇತ್ತು? ಏನು ನೋಡ್ತಾ ಈ ಜಗತ್ತೇ ಈಗ ನಿಮ್ಮ ಬಾಹುಬಲಿಯಲ್ಲಿ ಕುಂತೀವಿ. ಸತ್ಯ ಹೇಳ್ಬೇಕು. ಸತ್ಯ ಬಿಟ್ಟು ಹೇಳಿದ್ವು ಅಂದ್ರೆ ಬೆಲೆ ಇಲ್ಲ. ಏನಾದರೂ ಸಿಗ್ತೈತೆ ಅಂತೇಳಿ ನಾವು ಕೈ ಹಾಕಿದ್ರೆ ಅದು ಎಂದು ನಮ್ದಾಗಲ್ಲ. ನಮ್ಮ ಅಜ್ಜ ಕಳಕಪ್ಪ ದೇಸಾಯಿ ಅಂತ ನಮ್ಮ ಅಜ್ಜ. ಅಲ್ಲಿ ಆತ ಎಣ್ಣೆಗಟ್ಟಲೆ ವ್ಯಾಪಾರ ಮಾಡ್ತಿದ್ದ, ಟ್ಯಾಂಕ್ ಗಟ್ಟಲೆ ವ್ಯಾಪಾರ ಮಾಡ್ತಿದ್ದ. ಹಳ್ಳಿ ಒಳಗೆ ವ್ಯಾಪಾರ ಮಾಡ್ತಾ 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 ಎಲ್ಲಿಗೆ ಬಂದ? ನಮ್ಮದು ಕಲ್ಲೂರು, ನಮ್ಮದು ಫಸ್ಟ್ ನಮ್ಮದು ಯಲಬುರ್ಗ. ಫಸ್ಟ್ ಯಲಬುರ್ಗ. ಕಳಕಪ್ಪ ಇರ್ಬೋದ್ರಪ್ಪ ಅಂತೇಳಿ 2 ಅಣ್ಣ ತಮ್ಮಳಿಯವರು. ನಾವು ಬಾಗಲಕೋಟೆ ಜಿಲ್ಲಾದವರು, ದೇಸಾಯಿ ಮಂತ್ಯಂದವ್ರು ನಾವು. ನಮ್ಮದು ಮೂಲಭೂತ ಬಂದಿರತಕ್ಕಂಥದ್ದು. ಈತ ಹಳ್ಳಿ ಒಳಗೆ ವ್ಯಾಪಾರ ಮಾಡ್ತಾ ಇರುವಾಗ ಅಲ್ಲಿ ಒಬ್ಬ ವಯಸ್ಸಿದ್ದಂಥ ತಾಯಿ ಗಡ್ಡ ತೀರ್ಕೊಂಡ್ಮೇಲೆ ಎಣ್ಣೆ ವ್ಯಾಪಾರ ಮಾಡ್ಕೊಂತ ಬಂದು ಆ ಊರಲ್ಲೇ ಆ ಅಮ್ಮನ್ನ ವಿಶ್ವಾಸ ಮಾಡ್ಕೊಂಡು ಅಲ್ಲಿದ್ದ. ಇಲ್ಲಿ ಇರ್ಬೋದ್ರಪ್ಪ ಅಂತ ಇಲ್ಲಿದ್ದ. ಇರ್ಬೋದ್ರಪ್ಪಗೆ ಎಲ್ಲ ನೀವು ತೊಗೊಂಬಿಡಪ್ಪ, ಅಲ್ಲಿ ನಮ್ಮ ಬಾಳೆ ಐತಿ ಅಂತೇಳಿ ಆ ಬಾಳಿಗೆ ಇಲ್ಲಿ ಬಂದ್ಬಿಟ್ಟ.
ನಮ್ಮ ಅಜ್ಜನ ಹೊಟ್ಟಿಲೆ ಕಳಕಪ್ಪನ ಹೊಟ್ಟಿಲೆ ಇರ್ಬೋದ್ರಪ್ಪ ಈರಪ್ಪ ಇಬ್ಬರು, ನಮ್ಮ ಕಾಕ ದೊಡ್ಡಪ್ಪ, ನಮ್ಮಪ್ಪ ದೊಡ್ಡಪ್ಪ. ಅವರು ತಲೆ ತುಂಬ ಒಳಗಿದ್ದಂಥವ್ರು. ಅಲ್ಲಿ ಇರ್ತಾ ನಮ್ಮ ಅಜ್ಜನ ಇದು ಬಾಳೆ ಐತೆ ಮಕ್ಕಳಿಗೆ ಮಾಡ್ಬೇಕು, ಅವ್ರಿಗೆ ಮಾಡ್ಬೇಕು, ಇವ್ರಿಗೆ ಮಾಡ್ಬೇಕು ಅಂತ ಏನು ಅನ್ನಲಿಲ್ಲ ಅವರು. ಸಡನ್ಲೇ ನಮ್ಮ ಅಜ್ಜ ಬಿಸೋದಾಗ್ಬಿಟ್ಟ. ನಮ್ಮಪ್ಪ ವ್ಯವಸಾಯ ಮಾಡ್ತಿದ್ದ, 100 ಎಕರೆನೂ ಮಾಡ್ತಿದ್ದ. ನಮ್ಮಪ್ಪ ಬಿತ್ತಿ ಬರಬೇಕು, ಅವ್ರ ಸಂಬಂಧಿಕರಿದ್ರೆಲ್ಲ ಅದನ್ನ ಬೆಳೆ ತೊಗೊಂಡ್ಬಿಡ್ಬೇಕು. ಹಾಗಾಗಿ ನಮ್ಮಪ್ಪ ಮೆಂಟಲ್ ಆಗಿ ಒಂದು ನೀರಿನೊಳಗೆ ಬಿಸೋದಾಗ್ಬಿಟ್ಟ. ಅದು ಇದು ಅಲ್ಲಿಗಿರೋದಾಗ್ಬಿಟ್ಟಿಲ್ಲ ನಾವು ಊರಿಗೆ. ಅದಕ್ಕೆ ನಾವು ಶ್ರಮದಿಂದ ಬಂದಂಥವ್ರಲ್ಲ, ರಕ್ತ ಸಂಬಂಧಿದವರಲ್ಲ. ಯಾವ ರೀತಿ ಅದು ಅನ್ಯಾಯ ಬಂತು ಏನೋ, ಅನ್ನ ನೀರನ್ನು ಸೌತೋಗ್ಬಿಟ್ರು ಅವರು. ಪರಿಸ್ಥಿತಿ ಭಾಳ ಗಂಭೀರ ಸೌತೋಗ್ಬಿಟ್ರು. ಅದು ಎಲ್ಲ ನಾವು ಕಣ್ಣಾರು ನೋಡಿದಂಥವನು. ನನಗೆ ಕನಿಷ್ಠ ಅಂತಂದ್ರೆ 12-13 ವಯಸ್ಸಿರ್ಬೋದು. ನನ್ನ ಕೈ ಮೇಲೇನ 4 ಮಂದಿ ಸತ್ತಾರ, ನಾನು ನೋಡೀನಿ. 19 ಸ್ವಲ್ಪ ಅನಾನುಕೂಲ. ಅದನ್ನೆಲ್ಲ ತಿಳ್ಕೊಂಡು ಅನ್ಯಾಯ ಸಿಗುತ್ತದೆ ಅನ್ನೋದಕ್ಕೆ ಜೀವನದಾಗ ಎಂದೂ ಕೈ ಹಾಕಬಾರ್ದು. ತಾತ್ಪೂರ್ತಿಕ ರುಚಿ ಸಿಗುತ್ತೆ ಅನ್ನೋದು ಅದನ್ನ ರುಚಿನೂ ತಿನ್ನಬಾರ್ದು. ಜೀವನದಲ್ಲೇ ನಾವು ಎಲ್ಲರನ್ನೂ ಪ್ರೀತಿಯಿಂದ ನೋಡಿ, ಪ್ರೀತಿಯಿಂದ ಉಣಿಸಿ ಉಂಡ್ರೆ ಮಾತ್ರ ನಮಗೆ ಅದು ತೃಪ್ತಿಗೆ ಪ್ರಸಾದ, ನಮ್ಮ ಆತ್ಮ ತೃಪ್ತಿ ಆಗ್ಬೋದು. ಅಂದರೆ ನಿಮಗೆ ಮದುವೆ ಆದಮೇಲೆ ಇಡೀ ಲೈಫೇ ಚೇಂಜ್ ಆಗ್ತಾ ಹೋಯಿತು? ಮದುವೆ ಆದಮೇಲೆ ಲೈಫ್ ಚೇಂಜ್. ಇವತ್ತು ಹೆಂಗಮ್ಮ ತಾಯಿ ಅಂದ್ರೆ, ನಾನು ಯಾವಾಗ ನನ್ನ ಕಾಯಕೆ ಮೇಲೆ ನಾನು ಬಂದಂಥದ್ದು ಜೀವನ, ನನಗೆ ಯಾವಾಗಲೂ ಮಾನವ ಅಂತಂದ್ರೆ ಭಾಳ ಪ್ರೀತಿ. ಯಾರನ್ನ ಮಕ್ಕಳು ಸುಮ್ಮನೆ ಖಾಲಿ ಹಿಡಿದ್ರೆ ಹೇಳ್ಬಿಟ್ರಪ್ಪ ದಯವಿಟ್ಟು ಬರ್ರಿ ನಂತಲ್ಲಿಂದ ಕರೆದು, ಏನು ಕಮ್ಮಿ ಆಗೈತಪ್ಪ ಇಲ್ಲಿ ನಿಮಗೆ, ನೀವು ಬೊಡಿಯಾಗು, ನೀವೊಬ್ಬ ಕೆಲಸಗಾರ ಆಗು. ನಿನ್ನ ಕೆಲಸಗಾರ ಆದಂಥ ತೃಪ್ತಿ ಯಾರಿಗೆ ಸಿಗೋದಿಲ್ಲ. ನೀವೊಬ್ಬ ಕೆಲಸಗಾರ ಆಗಿಬಿಟ್ರೆ ನೀನು ಕಂಪ್ನಿ ಗುರ್ತು ಮಾಡ್ತೈತೆ, ಊರಾಗ ಹಿರಿಯರು ಗುರ್ತು ಮಾಡ್ತಾರೆ, ಆಮೇಲೆ ಎಲ್ಲರೂ ನಿನ್ನ ಪ್ರೀತಿ ಪಡ್ತಾರೆ. ಇಷ್ಟೆಲ್ಲ ನಾವು ಎಲ್ಲ ಅನುಗ್ರಹ ಮಾಡ್ಕೊಂಬಂತಾಯಿ. ನೀನು ಹೇಳಿದ ಇವಾಗ ನನ್ನ ಪತಿ SLC, ನಾನು ಒಬ್ಬ ಗುಡದ ಕಲ್ಲು ಹೊಡೆಂಥ ವ್ಯಕ್ತಿ. ಸಾಧನೆ ಮನುಷ್ಯನಲ್ಲಿ ಏನಾದರೂ ಇದ್ದರೆ IS KS ಇದ್ದರನ್ನು ಕೂಡ ಫಾಲೋಅಪ್ ಮಾಡ್ಬೋದು ಮನುಷ್ಯ. ಹೌದು. ನಿಮ್ಮ ಮಿಸಸ್ ಚೆನ್ನಾಗಿ ಓದಿದ್ರಾ? ನಮ್ಮ ಮಿಷನ್ SSLC ಓದಿದ್ರು. ಓಕೆ. ಅಂದರೆ ಮಕ್ಕಳಿಗೆಲ್ಲ ನಿಮ್ಮ ಮಕ್ಕಳಿಗೆಲ್ಲ ಅವರೇ ಕೂತ್ಕೊಂಡು ಪಾಠ ಎಲ್ಲ ಹೇಳ್ಕೊಡ್ತಾ ಇದ್ರು? ಏನೇನು ಕೂಡ ಹೇಳ್ತಾ ನಾವಿಬ್ಬರು. ನಾನು ಹೊರಗಡೆ ಹೋದ್ರೆ ನನ್ನ ಮಿಸಸ್ 12 ಗಂಟೆವರೆಗೆ ಕಂಪ್ನಿಯಾಗ ಎಲ್ಲರನ್ನ ಕರ್ಕೊಂಡು ಅಡುಗೆ ಮಾಡಿ ಕಸ ಹೊಡ್ಕೊಂಡು ಮಕ್ಕಳು ಉಣಿಸಿ 12 ಗಂಟೆ ಮನೆಗೆ ಹೋಗ್ತೈತೆ. ನಾನು ಎಲ್ಲೇನ ವರ್ಕಿಗೆ ಹೋದ್ರೆ ಅಲ್ಲೇ ಮಕ್ಕಂತೀನಿ. ನನ್ನ ಗಾಡಿಯಾಗ ಬ್ಯಾಗು, ನನ್ನ ಗಾಡಿಯಾಗ ಊಟ ಇರ್ತೈತೆ ನಂದು. ನಾನು 15-20 ವರ್ಷ ಆರ್ಬರ್ ಲೈಫ್ ಯೂಸ್ ಮಾಡ್ತೀನಿ. ಜಾಸ್ತಿ ರುಚಿಯಾದ ಫುಡ್ ಹಾಕೋದಲ್ಲ. ನನ್ನಿಂದ ಜನರಿಗೆ ತಿಳ್ಕೊಂಡು ಚೆನ್ನಾಗಿ ನಾನು ನೋಡ್ಕೊಂಡು ಕೆಲಸ ಮಾಡ್ಬೇಕನ್ನೋದು ನನ್ನ ವೃದ್ಧಿ. ನಾವು ಹಿಂಗದೀವಂದ್ರೆ ಕೂಡ ನನ್ನ ಮಗಳು ಫಸ್ಟ್ನೇ ಮಗಳು ಶಶಿಕಲಾ ANC ಕಮ್ಯುನಿಕೇಷನ್ ಇಂಜಿನಿಯರ್, ಇಲ್ಲೇ ಬೆಂಗಳೂರಲ್ಲಿ ಇರ್ತಾಳೆ ಅಮ್ಮ. ಆ ಅಮ್ಮ ಇಲ್ಲಿ ಏರೆ ಮಾಗಡಿ ರೋಡ್ನಲ್ಲೇ ಅವ್ರ ಮನೆಯಮ್ಮ. 2ನೇ ಮಗ BCom ಫೈನಲ್, ಒಂದು 100 ವೆಹಿಕಲ್ ಅದ ನನ್ನ ಕಂಪ್ನಿಯು, ನರಸಿಂಹರಾಜಗೌಡ ಅಂತೇಳಿ. BCom ಫೈನಲ್ ಮೇಂಟೈನ್ ಮಾಡ್ತಾನೆ. ಶ್ರುತಿ MBBS ಮುಗಿಸಿ ಇವಾಗ MA ಸಿಗಡೆ MD ಮಾಡ್ತಾಳೆ, ಮಕ್ಕಳು ಡಾಕ್ಟ್ರ್. ಇನ್ನೊಬ್ಬ ಮಗ 4ನೇ ಮಗ BS ಅಗ್ರಿ ಫೈನಲ್. ಇನ್ನೊಬ್ಬ ಮಗ ನಮ್ಮ ಅಕ್ಕನ ಮಗ ಅದಾನ, ಅವನು ಎಲ್ಲರಿಗಿನ್ನ ಇಡೀ ನನ್ನ ಬಲಗೈ ಬಂಟ ಅಂದ್ರೆ ಕುಮಾರ್ ಅಂತೇಳಿ. ಅವನು ಇವತ್ತು ಇದು ಮುಟ್ಟಿ ಬರ್ಬೇಕಪ್ಪ ಅದು ಮಾಡೋಕಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರ್ ಅವನು. ಇವು 5 ಮಕ್ಕಳು ಪಾಂಡವ್ರು ಇದ್ದಂಗೆ ನನಗೆ. ಈ ಪಾಂಡವ್ರು ನೋಡ್ಕೊಂಡು ಇಡೀ ಕರ್ನಾಟಕನ ಪಾಂಡವ್ರು ಆಗ್ಬೇಕನ್ನೋ ನನ್ನ ಆಸೆ. ಈಗ ನಮ್ಮಲ್ಲಿ ನಾವೆಲ್ಲರೂ ಏನು ಹೇಳ್ತೀವಿ, ಹುಟ್ಟಿದಾಗಿಂದ ಶ್ರೀಮಂತರು ಇದ್ದವರಿಗೆ ಹೆಂಗೋ ದುಡ್ಡಾಗ್ಬಿಡುತ್ತೆ, ಆದರೆ ಈ ಬಡವರು ಅನ್ನೋದೊಂದು ಲೇಬಲ್ ಇರುತ್ತಲ್ಲ, ಅವ್ರು ಯಾವಾಗಲೂ ಹೀಗೇ ಇರ್ತಾರೆ ಅಂತ. ನೀವು ಹೇಳ್ತಾ ಇದ್ರಿ ಬುಲ್ಡೇಸರ್ ತೊಗೊಂಡ್ವಿ, JCB ತೊಗೊಂಡ್ವಿ ಅಂತ. ಈಗ ಒಂದು ತಗೊಳ್ಳೋ ತನಕ ಕಷ್ಟ, ಆಮೇಲೆ ಹೆಂಗೋ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತಾರೆ. ಹೆಂಗಿತ್ತು ಆ ಅನುಭವ? ತಾಯಿ ಮಗು ಜನಿಸ್ಬೋದು, ಮಗು ಭೂಮಿ ಬಿದ್ದಗಟ್ಲೆನ ಬಡಿಯಾಡ್ತೈತಿ.
ಬಡ್ದಾಡಕ್ಕೆ ಸ್ಟಾರ್ಟ್ ಮಾಡಿರೋದು ಕೊನೆ ಉಸಿರು ಬಿಡೋವರೆಗೆ ಬಡ್ದಾಡ್ಬೇಕು. ಅದು ಮಗು ಸಣ್ಣ ಮಗು ಜನಿಸ್ತೈತೆ, ಸಣ್ಣ ಮಗುವಾಗಿರ್ತದೆ. ಅದು ಹುಟ್ಟುವಾಗ ಸಣ್ಣ ಮಗು ಆಗ್ಬೋದು, ಹುಟ್ಟುವಾಗ ಬಡವ ಆಗ್ಬೋದು, ಕೊನೆಯವರೆಗೂ ಬಡವಾಗಿ ಎಂದು ಸಾಯಕ್ಕೆ ಚಾನ್ಸ್ ಇಲ್ಲ. ಕರೆಕ್ಟ್. ಅವನು ಬೇಕಾದನ್ನು ಸಾಧನೆ ಮಾಡಿ ಉಸಿರು ಬಿಡ್ಬೇಕವ, ಅಂದ್ರೆ ಮಾನವ. ಹೌದು, ನನ್ನ ಸಾಧನೆ ಇದು. ಈಗ ಈಗ ಒಟ್ಟು ಎಷ್ಟು JCBಗಳು, ಎಷ್ಟು ಬುಲ್ಡೋಸರ್ಗಳಿದೆ ನೋಡ್ತಾ ಈ ಒಂದು 40 ನನಗೆ ಎಸ್ಕೇವೇಟರ್ ಅದಾವ, ಒಂದು 10 ಜೀಪ್ ಅದಾವ, ಒಂದು 4 ಲಾರಿ ಅದಾವ. ಎಲ್ಲ ನನ್ನ ಕಂಪ್ನಿದ ಒಂದು 100 ವೆಹಿಕಲ್ ಅದಾವ. ಭೂಮಿ ತಾಯಿ ಕೂಡ ಸಾಕಷ್ಟು ನನಗೆ ವ್ಯವಸ್ಥೆ ಐತಿ. ಆ ಭೂಮಿ ತಾಯಿದಲ್ಲಿ ದುಡ್ದನೇ ನಾ ದಾನ ಧರ್ಮ ಮಾಡೋದು. ನಾ ದುಡ್ದು ದಾನ ಧರ್ಮ ಮಾಡ್ತೀನಿ. ನಿಮ್ಮ ದುಡಿಮೆಯಲ್ಲಿ 30% ಸಮಾಜ ಸೇವೆಗೆ ಅಂತ. 30 ಅಲ್ದ 40% ಮಾಡ್ತೀನಿ ನಾನು. ಯಾಕೆ ಹಾಗೆ ಅನ್ನಿಸ್ತು? ಹೌದು, ನಾನು ಅನ್ನ ಅನ್ಕೊಂಡು ದಾರಿ ಒಳಗೆ ಎಲ್ಲರ ಅನ್ನ ಉಂಡು ದೊಡ್ಡವನ ಅಂತ ಮಗ. ನಾನು ಇಡೀ ಕರ್ನಾಟಕದ ಮಗ ಇದ್ದಂಗೆ ನಾನು ಏನಾದರೂ ಅದನ್ನು ಆಲೋಚನೆ ಮಾಡ್ಕೊಂಡು ಜನರ ಪ್ರಸಾದನ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ನಾವು ಉಳಿಯೋದಿಲ್ಲ. ಅದು ಹರಿದು ಬರ್ಬೋದು, ಅದನ್ನು ಊಟ ಬಂದ್ ಮಾಡೋಕ್ಕಾಗಲ್ಲ. ಈಗ ನಮ್ಮ ಮುಂಡ್ರಾಬಾದಲ್ಲಿ ಮುಂಡ್ರಾಬಾದ್ ಡ್ಯಾಮ್ ಐತಿ, 32 ಗೇಟ್ ಇಟ್ಟಾನ. ಹೊನ್ನಳ್ಳಿ, ಶಿವಮೊಗ್ಗ ಅಲ್ಲಿಂದ ನದಿ ಹರಿದು ತುಂಬಿ ಬರ್ತಾಯಿತ್ತು. ತುಂಬಿ ಬರ್ತಾ ಇರುವಾಗ ಆ ಗೇಟ್ ಎತ್ತಲಾರ್ದ ಬಿಟ್ರೆ ಏನಾಗುತ್ತೆ ಡ್ಯಾಮ್? ಅದು ಹೌದು, ಒಂದು ಗೇಟ್ ಎತ್ತಲಕ್ಕೆ ತುಂಬಿತಪ್ಪ, ಅದು ಗೇಜ್ ಹತ್ತದು ಒಂದು ಎತ್ತಂತ ಅಧಿಕಾರಿ ಹೇಳ್ತಾನೆ. ನಮ್ಮದು ತುಂಬಿದ ಮೇಲೆ ಒಂದು ಗೇಟ್ ಎತ್ತಿದ್ರೆ ಒಂದು ಸ್ವಲ್ಪ ಕೊನೆ ಜನ ನೋಡೋರಿಗೆ ಇರ್ತೀವಿ. ಮತ್ತು ಎತ್ತಲಿಲ್ಲ ಅಂದ್ರೆ ಏನಾಗ್ತೈತೆ? ಶಿವ. ಇದು ನನ್ನ ಮನವರಿಕೆ. ಯಾವ ಮಾನವಾಗಲಿ ಹಸುವಿಂದ ದೊಡ್ಡವನಾದವರು, ಆಸ್ತಿ ಅಂತ ಸಿದ್ದವರು, ದಾನ ಧರ್ಮ ಹೊರಗೆ ಮಾಡಲಿಲ್ಲ ಕೂಡ ಅಂದ್ರೆ ಕೂಡ ಅವರು ಕಳ್ಳು ಪಕ್ಷ ಇದ್ದವ್ರಿಗೇನ ಅವರು ಕಷ್ಟ ಆಗೈತೆ ಅಂದಾಗ ಅವ್ರ ಮನೆತನಕ್ಕೆ ಹೋಗಿ ಸ್ವಲ್ಪ ಹಿಂಗೆ ಆಗ್ಬೇಡೋದಾಗಿತ್ತು, ಹಿಂಗೆ ಆಗೈತೆ, ಚೆನ್ನಾಗಿರ್ರಿ ಅಂತೇಳಿ ಅವರು ಸುಮ್ಮನೆ ಅವ್ರ ಮನೆ ಬಾಗಿಲಿಗೆ ಹೋಗಿ ಬಂದ್ರೆ ಅವ ಇನ್ನೂ 1 ವರ್ಷ ಜಾಸ್ತಿ ಬದುಕ್ತಾನೆ. ನನ್ನ ನೆನಪು. ನಾ ಎಲ್ಲರಿಗೂ ಹೇಳೋದು ಅದನ್ನೇ, ಯಾವುದೇ ಸಂದರ್ಭ ಇದೇ ಆಟ ಗೊತ್ತಾಗಲ್ಲ. ಬಡ್ದಾಡ್ದಾಗಿರ್ತಾವೆ, ಕೊಲೆ ಆಗಿರ್ತಾವೆ, ಎಲ್ಲ ಆಗಿರ್ತಾವೆ. ನೀವು ಹೋದ್ರೂ ಕೂಡ ಆ ಮನೆಗೆ ನೀನು ಬರ್ಸಿ ಹೋಗಬೇಡ. ನೀ ಇರೋದ್ಲೇನ ಆ ಮನೆಗೆ ಹೋಗಿ ಯಾರು ಆರಾಮಿಲ್ಲಲ್ಲ 1 ಡಜನ್ ಬಳೆಹಣ್ಣು ತೊಗೊಂಡು ಹೋಗಿ ಕೊಟ್ಟು ಹಿಂಗೆ ಆಗ್ಬಾರ್ದಾಗಿತ್ತು, ಹಿಂಗೆ ಆಗೈತೆ, ಹಿಂಗೆ ಆಗ್ಬಾರ್ದು ಅಂತ ಅಂದ್ಬಿಡು. ನಾನು ಇಂಥ ತಪ್ಪು ಮಾಡಿದೆ ಮನೆಗೆ, ಆದರೂ ನನ್ನ ಮನೆಗೆ ಬಂದು ಹೋದ್ರೆ ಅವರು ಇನ್ನು ನನ್ನ ಮನೆತನದಾಗ ಯಾರೂ ಅನ್ಯಾಯ ಮಾಡಿಬಿಡ್ರು ಅಂತೇಳಿ ಆ ಮನೆ ಅವ್ರೆಲ್ಲ ಸುದ್ದ ಆಗ್ತದೆ. ಇಂಥ ಕೆಲಸ ಮಾಡ್ಕೊಂಡಿರ್ಬೇಕು ಅನ್ನೋದು ನನ್ನ ಆತ್ಮ. ಇವತ್ತು ದುಡ್ಡಿದೆ, ವಿದ್ಯೆ ಇದೆ ಅಂದಿದ ತಕ್ಷಣ ಯಾರ ಹತ್ರ ಮಾತಾಡಲ್ಲ, ತುಂಬ ಸ್ವಾರ್ಥಿಗಳಾಗಿರ್ತಾರೆ. ಅವರಿಗೆಲ್ಲ ನೀವು ತುಂಬ ವಿರುದ್ಧ ಅಂತ ಅನ್ನಿಸ್ತೀರಾ? ಹೌದು, ನನ್ನ ತಾಯಿ ಯಾರಿಗೂ ಮಾತಾಡೋಲ್ಲ. ನಾನು ನೋಡ್ತೇನೆ, ನೋಡೋದಷ್ಟೇ ನನ್ನ ಕರ್ತವ್ಯ. ನೋಡಿ ಅದನ್ನು ಯಾವ ರೀತಿ ಅವ್ರಿಗೆ ಮನವರಿಕೆ ಸ್ವಲ್ಪ ಯಾರು ಹೇಳಿದ್ರೆ ಅವರು ತಮ್ಮ ಮನೋಭಾವ ಬುದ್ಧಿನ ಚೇಂಜ್ ಮಾಡ್ತಾರ ಅಂತೇಳಿ ನನಗೆ ಗೊತ್ತಾಗ್ತದೆ. ನಾನು ಮಾನವನಾಗೀನಿ, ನಾನು ಒಬ್ಬನ ಬೆಳೆದು ಬಿಡ್ಬೇಕು ಅನ್ನೋಂಗಿಲ್ಲ. ಅವನು ಯಾವ ರೀತಿಯನ್ನಾಗಲಿ. ಈಗ ನೋಡಮ್ಮ, ಆಯ್ತು, ನಾನು ಆಂಧ್ರ, ತಮಿಳ್ನಾಡು, ಗೋವಾ, ಇಡೀ ದೇಶನ ಎಲ್ಲೆಲ್ಲ ಹಿಡಿದ್ನಿ, ಹೆಂಗೆ ಹಿಡಿದ್ನಿ ನೀನು ಆಶ್ಚರ್ಯ ಪಡ್ತೀಯ. ಇರಲಿ, ಹೆಂಗೆ ಟೈಮ್ ಅಂತ ಹೇಳ್ತೀನಿ. ನಾನು ಇಲ್ಲಿ ಬಂದೀನಿ, ನನ್ನ ಬ್ಯಾಗ್ ಇಲ್ಲಿ ಇರ್ತಾ, ಇಲ್ಲಿ ಮೈಸೂರು ಹೋಗ್ತೀನಿ, ನಾನು ಇಲ್ಲಿ ತಮಿಳ್ನಾಡು ಹೋಗ್ತೀನಿ. ನಾನು ಊಟ, ನನ್ನ ಗಂಡಿ, ನನ್ನ ಬಟ್ಟೆ ಗಾಡಿಯಾಗಿರ್ತಾವ. ಸಂಚಾರಿ ಜೀವನ. ಹಿಂಗಿರುವಾಗ ಬೇಕಾದನ್ನು ನಾವು ದಾರಿ ಹಿಡ್ಕೋಬೋದು. ಹಂಗಿತ್ತು ನಾವು ಎಲ್ಲ. ನಾನು ಈ ಉಳಿವಿ ಗೋಕರ್ಣ ಅಂತೇಳಿ ಒಂದು ಡ್ಯಾಮ್ ಕಟ್ತಿದ್ರು. ಅಲ್ಲಿ ಕೊರ್ರ ಮಂದಿ ಎಲ್ಲ ಗೋಷ್ಠಿಗೆ ಕೆಲಸ ಮಾಡ್ತಿದ್ರು. ಅವ್ರು ಕೂಡ ಕೆಲಸ ಮಾಡ್ತಿದ್ದೆ ನಾನು. ಅಲ್ಲಿ ಬೆಂಚಿಕೇರಿ, ಬಡದೋಡ, ಬಾಗೋಡ ಅಂತೇಳಿ ಕೇರ್ ಹಣ್ಣು, ತಪ್ಪಲ, ತಡಿಮೆ ಊಟ ಮಾಡಿದೆವ್ರು ನಾವು. ನನ್ನ ನೆನಪಿಗೆ ಹಗಲಿನ ಸೂರ್ಯಾಗ ಗ್ರಹಣ ಹಿಡಿತು, 1 ತಾಸು ಜಗತ್ತಿನ ಕತ್ಲಾಗ ಹೋಗ್ಬಿಡ್ತು. ನಾನು ಶಾಶ್ವತ ಆಗಿರೋದು ನನ್ನ ಸುಳ್ಳು. ಅಂಥ ಪರಾಕ್ರಮಿನ ನುಂಗಿ ಹಗಲೇ ಇದ್ದದ್ದು ರಾತ್ರಿ ಮಾಡಿ ಕಣ್ಣಿ ನೋಡ್ದಂಥವ್ರು. ಇದನ್ನು ಹಿಂಗೆ ಬಿಟ್ಕೊಂಡು ಕುಂತ್ರೆ ಹೆಂಗ ಅಂತ ನಾವು ಜೀವನದಾಗ ಅದನ್ನು ನೋಡಿ ಒಂದೊಂದೇ ಪಾಠ ಕಲ್ಕೊಂಡು ಬಂದವ್ರು ನಾವು. ನಾವೆಲ್ಲನ ದೂರ ಸಭೆ ನಡೀತೈತೆ ಅಂತಂದಾಗ ಆ ಸಭೆದ ಮುಂದೆ ಕುಂತು ನಾವು ನೋಡಿ ಕೇಳಾಗಲ್ಲ. ನಾವು ಇವತ್ತು ನಿಜ ಅವತ್ತು ಕೇಳ್ತಿದ್ದೀವಿ.
ಇತ್ತ ಮೊಬೈಲು ಈ ವಾಟ್ಸಪ್ ಫೇಸ್ಬುಕ್ ಆದಾಗ ನಾನು ಮಾಡೋದು ಜೀವನದಾಗೆ 3 ತಾಸು ನಿದ್ದೆ 12 ಗಂಟೆ ಮಕ್ಕಂಡ್ರೆ 4 ಗಂಟೆಗೆ ಹೇಳ್ತೀನಿ ನಾನು. ಅವತ್ತೇನು ನೋಡ್ಬೇಕಂದಾಗ ವಿಶೇಷ ನಡೆದತ್ತಪ್ಪ. ಈಗ ಕೊಪ್ಪಳ ಗೋಸಿದ್ದೇಶ್ವರ ಅಭಿನವ ಗೋಸಿದ್ದೇಶ್ವರ ಒಳ್ಳೆ ಕಾರ್ಯಕ್ರಮ ಮಾಡಿದ್ರು, ಎಂತಿಂಥ ಕಲಾವಿದರು ಬಂದಿದ್ರು. ಅವತ್ತು ನಾವು 3 ಗಂಟೆ ಮಕ್ಕಳದು ಏನು ಮಾಡ್ತೀವಿ, 2 ಗಂಟೆ ಮಕ್ಕಂತೀವಿ, 1 ಗಂಟೆನ ಫೇಸ್ಬುಕ್ ವಾಟ್ಸಪ್ ನೋಡ್ತೀವಿ. ಕಾಯ್ಕೆದೊಳಗನ ಟೈಮ್ ನೋಡ್ಕೊಂಡು ನಾವು ಸಂಧೆ ಮಾಡ್ತೀವಿ. ಹಂಗೆ ಮಾಡಿ ನಾನು ಯಾವಾಗ ಹಗಲಿನ ರಾತ್ರಿ ಆದಮೇಲೆ ದೇಶದೊಳಗೆ ಕರೋನಾ ಬಂತು. ಕರೋನಾ ಬಂದು ಎಲ್ಲ ಇಡೀ ಲಾಕ್ ಆಗಿಬಿಡ್ತು. ಲಾಕ್ ಆದ್ರೆ ನಮ್ಮ ಕುಟುಂಬ, ನಮ್ಮ ಸ್ಟಾಫು, ನಾವೆಲ್ಲ ಎಲ್ಲರೂ ಅರಮನೆ ಅದಾವ, ಒಳಗೆ ಫುಡ್ ಐತೆ, ಎಲ್ಲರೂ ಕದಾಕಿ ಅಂತಾರೆ, ಒಳಗೆ ಜೀವನ ಮಾಡ್ತಾರೆ. ಹೌದು. ಒಂದು ಹೋಟ್ಲ್ ಮುಂದೆ 10 ಮಂದಿ ನಮ್ಮ ಅಣ್ಣ ತಮ್ಮರಿರ್ತಾರೆ. ಅವ್ರು ಏನಪ್ಪ, ಅವರು ಶಿವನ ಆಶೀರ್ವಾದ. ಆ ಹೋಟೆಲ್ ಮುಂದೆ ಕೈ ಹೊಡ್ತಾರೆ, ಊಟ ಮಾಡ್ತಾರೆ, ಅಲ್ಲಿ ಮಕ್ಕಂತಾರೆ. ಇಡೀ ನಾವು ನಮ್ಮ ಊರನ್ನ ನಾವು ಬಂದಾದ್ಮೇಲೆ ಅವ್ರು ಎಲ್ಲಿ ಉಣ್ಬೇಕು? ಕರೆಕ್ಟ್. ನಾನು ಬಂದೆ, ಲಾಕ್ ಆಗೈತಪ್ಪ ಅಂತ ಬಂದು ಮಠ ಬಂದೆ, ನಿಂತ್ಕೊಂಡೆ. ಅಲ್ಲಿ ನಮ್ಮ ಗಂಗಾವತಿ ಚನ್ನಬಸವೇಶ್ವರ ದೇವಸ್ಥಾನ ಐತಿ, ಅಲ್ಲಿ ಕಂಟಿನ್ಯೂ ಪ್ರಸಾದ ಕೊಡ್ತಾರೆ. ಅವು ಮೂಲೆಯಾಗ ಮಕ್ಕೊಂಡಿದ್ದವು, ಅಲ್ಲಿ ಮಕ್ಕೊಂಡಿದ್ದವು, ಇಲ್ಲಿ ಮಕ್ಕೊಂಡಿದ್ದವು. ಅವ್ರು ನೋಡಿ ನಾನು ಕಣ್ಣೀರು ಹಿಡಿತಾ ಇತ್ತು. ನಾನು ಹೇಳ್ತಿದ್ದೆ, ನಾನು ಅವ್ರ ಜೊತೆಗೆ ಇದ್ದು ಬಂದು ಅಂತವನಲ್ಲಿ. ಏನಪ್ಪ ನೀವು ಸಾಧನೆ ಮಾಡಿ ಇಲ್ಲಿ ಮಕ್ಕೊಂಡಿರಿ, ನಾ ಸಾಧನೆ ಮಾಡಿ ನೀವು ಚಲೋ ಅಂಗಿ ಪ್ಯಾಂಟ್ ಹಾಕ್ಯಂಡೀನಿ, ಇಷ್ಟ ಅಲ್ಲ, ಬೇರೆ ಏನಿಲ್ಲ ಇದ್ರಾಗ ಅಂತೇಳಿ ನಮ್ಮ ಮೆಸೇಜ್ ಬಂದು ಹೇಳಿದೆ. ಏನು ತೊಗೊಳತಿ, ಕಾಲ ಹೆಂಗೆ ಬರ್ತೋ ಗೊತ್ತಿಲ್ಲ, ನಾವಿರೋದ್ಲೆ ನಮಗೆ ಸೇವೆ ಮಾಡೋ ಭಾಗ್ಯ ಬಂದೈತೆ. ಇವತ್ತೇನಾದರೂ ನಾವು ಹಂಗೆ ಇಬ್ಬರು ಕುಂತೀವಿ ಅಂದ್ರೆ ಏನಾಗಿ ಗೊತ್ತಿಲ್ಲ. ಈ ಕರೋನಾ ಬಂದತ್ತಲ್ಲ, ನೀ ಎಷ್ಟು ದುಡ್ಡು ಇಟ್ಟಿಯ, ಏನು ಗಳಿಸಿವ, ಎಲ್ಲ ದಾನದಾರ ಮಾಡಿಬಿಡಮ್. ಮಕ್ಕಳು ಬಂದು ಶಾಣ್ಯರಾಗಿರ್ತಾರೆ, ಎಲ್ಲ ಐತಿ. ಏನು ಮಾಡ್ತೀವಿ ಅಂತ ನೋಡಮ್ಮ, ಯಾಕೋ ನಾವೆಲ್ಲ ಮಾಡೋದು ಅನುಭವ ಐತಿ. ಒಂದು 50 kg ಚಿತ್ರಾನ್ನ ಮಾಡಿ ನಾ ಎಲ್ಲ ಕೊಟ್ಟು ಬರ್ತಾನೆ. 50 kg ಚಿತ್ರಾನ್ನ ಮಾಡಿ ನಾ ತೊಗೊಂಡು ಹೋದ್ರೆ ಅವ್ರ ಕೈ ಹೊಡೋದು ನೋಡಿಬಿಟ್ಟು ನನಗೆ ಅಷ್ಟು ಮನುಷ್ಯನಲ್ಲೇ ಖುಷಿ ಬರ್ತಾಯಿತ್ತು. 1 ಕ್ವಿಂಟಲ್ 2 ಕ್ವಿಂಟಲ್ 10 ಜೀಪು ಫುಡ್ ಮಾಡಿಬಿಟ್ರೆ ಆಫೀಸರ್ ಸತೆ ಕೈ ಹಾಕ್ತಿದ್ರು. ನಾವು ಎಲ್ಲ ನಮ್ದು 20 ಜನ ನಾವು ಫುಡ್ ಮಾಡೋರು, ಕ್ಯಾಪ್ ಹಾಕ್ಯಂಡು ಫುಡ್ ಮಾಡೋರು, ಇಡೇ ಮಾಡೋರು, ಇಡೇ ಹಾಕಿಬಿಡೋರು. ಸುಮಾರು ಕರೋನಾ ಟೈಮಲ್ಲೇ ನಿಮಗೊಂದು 30 ರಿಂದ 40 ಲಕ್ಷ ಖರ್ಚು ಮಾಡಿ 40 ಲಕ್ಷ ತಾಯಿ ನೋಡಿ. ಬರೀ 20 ರಾಟಿ ಇಟ್ಟು ಒಂದು ದಿನಕ್ಕೆ ಎಷ್ಟು ಹೊಲಿಸ್ತಿದ್ದೆ ಮಾಸ್ಕ್ಗಳು. ನಾನು ಜೀವನದಾಗ ದಾನ ಮಾಡುವಾಗ ಲೆಕ್ಕ ನೋಡಲ್ಲ. 2 ಸಲ ಕರೋನಾ ಬರ್ಬೇಕಾದ್ರೆ ಅದು ದೇವ್ರ ಕಡೆ. ನನ್ನ ಜೀವನದಾಗ ಲಕ್ಷ್ಮಿ ಲಾಕರ್ನಾಗಿಟ್ಟು ಉದಿನ ಕಡೆ ಕೈ ಮುಗಿಯಲ್ಲ. ನಾನು ಒಂದಿನ ಮಜೆ ಮಾಡುವಂಥ ಮನುಷ್ಯ ಮಾನವ ನಾನು. ಇವತ್ತೊಂದು ದಿನ ನೀನು ಭಾಗ್ಯಲ್ಲಿ ಬಂದು ಕುಂತಿರೋದು ನನಗೆ. ಇನ್ನೂ ಒಂದು ತಾಸೆ ನನಗೆ ಏನೈತೆ ಗೊತ್ತಿಲ್ಲ. ಒಂದು ದಿನ ಇರೋದ್ಲನ ಅದು ಸಂತೋಷ ಪಡ್ಬೇಕು, ಮಜಾ ಮಾಡ್ಬೇಕು. ಮಜಾ ಅಂದ್ರೆ ಏನೋ ಜನರು ನೋಡಿ ಕಲಿಯುವಂಥ ಮಜಾ ಮಾಡ್ಬೇಕು. ಅವ್ರ ಖುಷಿಲಿ ನಾವು ಖುಷಿ ಪಡಬೇಕು. ನೋಡ್ತಾಯಿ, ಇಡೀ ಕೊಪ್ಪಳ ಜಿಲ್ಲೆ ಇರ್ಬೋದು, ಈ ಕಡೆ ಎಲ್ಲಿ ಹಳ್ಳಿ ಇರ್ಬೋದು, ಎಲ್ಲರಿಗೆ ಕರೆ ಕೊಟ್ಟು ನಾನು, ಮಾನೆ ಗಿಡ ಮಾನೆ ಹಣ್ಣು ಬಿಟ್ಟೈತೆ, ನಿಮ್ಮದು ಕಾಯಿ ಬಿಟ್ಟೈತೆ, ನೀವು ಹರಿದು ಕೆಮ್ಕೆಲ್ಲಕ್ಕೆ ಹಣ್ಣು ಮಾಡ್ತೀರಿ, ಮುಟ್ಟಬಾರ್ದು ಅದನ್ನ. ನನಗೆ SB DSP ಎಲ್ಲರೂ ನನ್ನ ಪಾಸ್ ಕೊಟ್ಟರು ನನಗೆ. ನನ್ನ ಪಾಸು ಇಡೀ ಎಲ್ಲ ಹಿಡಿದ್ರೆ ಯಾರು ನನ್ನ ಗಾಡಿ ತಪ್ತಿದ್ದಿಲ್ಲ. ಎಲ್ಲ ತೋಟಕ್ಕೆ ಹೋಗಿ ಎಷ್ಟು ನಿಮ್ಮ ತೋಟದಾಗಿದ್ದ ಹಣ್ಣು 20 ಎಕರೆ ಹಣ್ಣು ತಾನಾಗಿ ಉದುರಿ ಹಣ್ಣು ಆಗ್ಬೇಕದು, ನೀವು ಹರಿಬಾರ್ದು. 10 ಜಗ್ಗು 15 ಜಗ್ಗು ಆದ್ರೆ ನನಗೆಲ್ಲ ಕಳಿಸಂತ ಎಲ್ಲರೂ ಕರೆ ಕೊಟ್ಟು ನಾನು. ಎಲ್ಲ ಕಡೆಯಿಂದ ಹಣ್ಣು ಬಂದರೆ ಅವ್ರು ಅಲ್ಲೇ ಕೊಳ್ದು ಬಿಡೋರು. ನೀನು ಎಲ್ಲಿ ಗಾಡಿ ಹಿಡಿದ್ರು ನನಗೆ ಹೆಸರು ಹೇಳ್ತಿದ್ದೆ ನಾನು ಅವ್ರಿಗೆ ಜಿರಕ್ಸ್ ಮಾಡಿ ಹಚ್ಚಿಬಿಟ್ಟಿದ್ದೆ ಗಾಡಿಗೆ. ಅದು ಯಾವಾಗ ಪಾಸ್ ಇದ್ರೆ ಯಾರು ಮುಟ್ತಿದ್ದಿಲ್ಲ ಗಾಡಿ. ಹಣ್ಣು ಬಂದರೆ ತಾಯಿ ಹಣ್ಣು ತಿಂದವರು ಏನು ರುಚಿ ರೀ ಅಂದ್ರೆ, ಅಲ್ಲಪ್ಪ ಹಣ್ಣು ಕೆಮಿಕಲ್ಲಾಗಿ ಹಣ್ಣಾಗಿ ತಿನ್ನೋದು ಕಾಲ ಹೋಯ್ತು. ತಾನಾಗಿ ಹಣ್ಣಾಗಿ ತಿನ್ನೋದು ಬಂದದ್ದು ನಿಮಗೆ, ತಾನಾಗಿ ಹಣ್ಣಾಗಿ ಬಂದದ್ದು ರುಚಿ ಇದೆ ನಿಮಗೆ. ನಾನು 10 ಜೀಪ್ ಇದ್ದು ಅವರು ಮತ್ತೆ ಅಲ್ಲೇ ಹೋಗ್ಬಿಡೋರು. ಅವರು 50,000 ಅಂದ್ರೆ 20,000 ಕೊಡ್ತಿದ್ದೆ. ಎಲ್ಲ ಹಳ್ಳಿಗೆ ಊರಿಗೆ ಅಲ್ಲಿ ಹಾಕಿ ಕಳಿಸ್ಬಿಡ್ತಿದ್ದೆ. ಎಲ್ಲ ಜನ ಮೆಚ್ಕೊಳ್ಳೋದಕ್ಕೆ ಕಾರಣ ಅಥವಾ ಜನಕ್ಕೆ ತುಂಬಾ ನೀವು ಹತ್ರ ಅಂತ ಅನ್ಸೋದು ಕೆರೆ ಹೂಳು ಹೆಚ್ಚಿದಾಗಿರ್ಬೋದು, ನಿಮ್ಮ ಸ್ವಂತ ಖರ್ಚು, ಸ್ವಂತ ದುಡ್ಡು. ಯಾಕೆ ನಿಮಗೆ ಈ ಥರ ಜನ ಕಾರ್ಯಗಳು ಮಾಡ್ಬೇಕನ್ಸುತ್ತೆ? ನಾನು ಫಸ್ಟು ಜೀವನದಾಗ
ಈ ವೀರೇಂದ್ರ ಹೆಗಡೆ ಅವರಾದ್ರೆ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು 15-16 ವರ್ಷ ಅವ್ರಿಗೆ ಅವ್ರು ಏನಂದ್ರು, ಅವರೊಂದು ಸಭೆ ಕರೆದಾಗ ಇಡೀ ಕರ್ನಾಟಕದಲ್ಲೇ ಎಲ್ಲದನ್ನೂ ಮಾಡ್ಯವಪ್ಪ, ನೋಡ್ಲಾರ್ದ ಮಾಡ್ಬೇಕಾದ್ರೆ ಏನು ಅಂತ ಕೇಳಿದ್ರು ಅವರು ಉತ್ತರ. ನಾನು ಆ ಗುಂಪಿನಾಗಿದ್ದೆ. ಆಸ್ಪತ್ರೆ ಊಟ ಕೊಡ್ತೀರಿ, ಎಲ್ಲ ಮಾಡ್ತೀರಿ, ಎಲ್ಲ ಇಡೀ ಧರ್ಮಸ್ಥಳ ಅಂತಕ್ಕದ್ದು ಕರ್ನಾಟಕ ಬಿಟ್ಟು ಬೇರೆ ದೇಶಕ್ಕೆ ಗೊತ್ತಾಗೈತೆ. ಮತ್ತೆ ಇನ್ನು ನೋಡ್ದಾಗ ಏನು ಸೇವೆ ಮಾಡ್ಬೇಕ್ರಿ, ಎಲ್ಲದೂ ಮಾಡಕತ್ತೀವಲ್ಲ, ಇಲ್ಲ ನೋಡ್ದಂಗೆ ಮಾಡೋ, ಕಾಣದ ಸೇವೆ ಮಾಡ್ಬೇಕು. ನಾನು ಅಂದೆ, ನಾನು ಅವ್ರಿಗೆ ಭೇಟಿಯಾಗಿನ ಇಲ್ಲೊಂದು ಥರ ಈ ಮಕ್ಕಳೇನು ಹಾಡೆಲ್ಲ ಹಾಡ್ತಾರಲ್ಲ ಅದರೆಲ್ಲ ನಾವು ಜೊತೆಗಿದ್ದೀವಿ. ನಾನು ಭೇಟಿ ಅವರು, ಯಾಕಂದ್ರೆ ನಾನು ಎಸ್ ಕೆ ಹೋಟೆಲ್ದಿಂದ ಇಡೀ ಆಲ್ ಕರ್ನಾಟಕನ ನಾನು ಸುತ್ತಾಡಂಥ ಮನುಷ್ಯ. ಅಲ್ಲೆಲ್ಲ ಕಾಫಿ ತೋಟದಾಗ ಕೆಲಸ ಮಾಡ್ತೀವಿ, ಅಲ್ಲಿ ಕೆಲಸ ಮಾಡ್ತೀವಿ. ನೋಡ್ರಿ ಗುರುಗಳೇ, ಇವತ್ತು ರಾಡ್ ಬಂದೈತಿ, ಇವತ್ತು ಸಿಮೆಂಟ್ ಬಂದೈತಿ, ಇವತ್ತೆಲ್ಲ ವಸ್ತು ಬಂದೈತಿ, ಹೌದಾ? ಸರಿ, ಅವತ್ತಿಗೇನು ಬಂದಿದ್ದಿಲ್ಲ. ನಮ್ಮ ತಂದೆ ಒಂದು 4 ಜಂತಿ ಹಾಕಿ ಕರ್ಲ್ ಮೇಲೆ ಹಾಕಿ ವರ್ಷ ಅದನ್ನು ಕರ್ಲ್ ಮೇಲೆ ಮಣ್ಣು ಮೇಲೆ ಕಸ ಕಿತ್ಕೊಂಡ್ಬಿಟ್ರೆ 100 ವರ್ಷ ಒಂದು ಹನಿ ತಟ್ಟನ್ನು ಸೋರಂಗಲ್ಲ ಮನೆ. ನನ್ನ ತಂದೆ ತಾಯಿ ಕಿದ್ದಿದ್ದು ನೋಡೀನಿ, ನನ್ನ ತಂದೆ ತಾಯಿ ಅದಕ್ಕೆ ಕರ್ಲ್ ಹಾಕಿದ್ದು ನೋಡೀನಿ. ಇಷ್ಟು ಪವಿತ್ರವಾದಂಥ ಜಗತ್ತೊಳಗೆ ಅದಾವ. 100-200 ಎಕರೆ ಕೆರೆ ಅದಾವ. ಅಲ್ಲಿ 9 ಇಂಚು ಮಣ್ಣು ಹನಿ ಸೋರೋದಲ್ಲ. ಈ 100-200 ಎಕರೆ ಕೆರೆಗೆ ಕರ್ಲ್ 1 ಮೀಟ್ರ್ ಐತೆ. ಅವತ್ತಿಗೇನು ಮಾಡಿದರು, ಕುಡಿಯೋ ನೀರಿಗಾಗಿ ಕೆರೆ ಮಾಡಿದ್ರು, ಕೆಲವು ನೀರಾವರಿಗಾಗಿ ಮಾಡಿದ್ರು. ಆ ಕುಡಿಯೋ 100 ಎಕರೆ ಕೆರೆ ಒಳಗೆ ಅದು ಬರೀ ಅಲ್ಲಿ ಕರ್ಲಿದ್ದವ್ರ ಸಲುವಾಗಿ ಒಂದು ಹನಿ ಒಳಗೆ ಹೋಗೋದಿಲ್ಲ, ಅದು ಭೂಮಿ ಒಳಗೆ ಹೋಗೋದೇ ಇಲ್ಲ, ಅದು ಹೊರದೋಗ್ಬಿಡ್ತದೆ. ನೀವು ಕಾಣದ ಸೇವೆ ಮಾಡ್ಬೇಕಂದ್ರೆ ಈ ಕೆರೆ ಒಳಗಿರ್ತಕ್ಕಂಥದ್ದು ಕರ್ಲ್ ಏನಿರ್ತೈತೆ, ಆ ಕರ್ಲೆಲ್ಲ ಹೂಳೆತ್ತಿ ಹೋಗೋದ್ರ ಆ ಗರ್ಚ್ ಏನಿರ್ತೈತೆ, ನೀವು ಜುಲೋ ಬೆಳೆದಂಗೆ ಇಳಿತೈತಿ ನೀರೊಳಗೆ. ಅದು ಜುಲೋ ಬೆಳೆದಂಗೆ ನೀರು ಎಳೆದ್ರೆ ಬೇಕಾದ ಬೋರು ಗೀರು ಎಲ್ಲ ರಿಚಾರ್ಜ್ ಆಗ್ತವೆ. ಭೂಮಂಡಲನೇ ತಣ್ಣಗಿರ್ತೈತೆ. ಆ ಕೆಲಸ ಮಾಡ್ಬೋದ್ರಿ ಅಪ್ಪಾಜಿ ಅಂದಾಗ ಅವರು 16 ವರ್ಷ 100 ಕೋಟಿ ಅವ್ರು ಹುಳೆತ್ತಾರೆ. ಅವರು ಈ ಎರೆಮಣ್ಣು ಅವರು ಕೂಡ ಕರ್ಲ್ ತೆಗೆದು ಎರೆಮಣ್ಣು ಮೇಲೆ 2 ಟ್ಯಾಂಕ್ ಹಾಕಿದ್ರು ನೀರು. ಆ ಗರ್ಚನೆ 1 ಟ್ಯಾಂಕ್ ಹಾಕಿದ್ರು, ಇಂಜರ್ ಬಿಟ್ರು ಗೇಜೆಟ್. 24 ಗಂಟೆ ಬಿಟ್ರೆ ಎರೆಮಣ್ಣು 1 ಇಂಚ್ ಹೋಗಲಿಲ್ಲ. ಆ ಗರ್ಚಿಗೆ ಅರ್ಧ ಗಂಟೆ 1 ಇಂಚ್ ಹೋಗಿತ್ತು ನೀರೊಳಗೆ. ಸಾಧನೆ ಮಾಡಿ ಇವತ್ತು ಅವರು ಇಡೀ ತಾಲೂಕಿನಲ್ಲೇ ಒಂದು ಕೆರೆಗೆ 10 ಲಕ್ಷ 5 ಲಕ್ಷ ಉಳಿತಾರೆ. ಇವತ್ತೇನಾದರೂ ಒಂದಿನ ಸ್ವೀಟ್ ಉಂಡಿರ್ತೀವಮ್ಮ ನಾವು. ಸ್ವೀಟ್ ಉಂಡಾಗ ಭೂಮಿ ನಿನ್ನ ಪ್ರಕೃತಿನ ಎಷ್ಟು ನೀರು ಕುಡಿಬೇಕಂತ ಅನಿಸ್ತೈತೆ? ಹೌದು, ಜಾಸ್ತಿ ನೀರು ಕುಡಿತೀವಿ. ಹೌದಾ? ಹಂಗೆ ಭೂಮಿ ತಾಯಿ ಮತ್ತೆ ಒಳಗೆ ನೀರು ಹೋಗಲ್ದಾಗ ಆಕೆ ಬೇಕಾಗಬೇಕಲ್ಲ ನೀರು. ಹಂಗೆ ಮಾಡಿ ನಮ್ಮ ಅಭಿನವ ಗವಿಸಿದ್ದೇಶ್ವರ ಅಪ್ಪಾಜಿ ಅವರು ಇಡೀ ದೇಶದಾಗ 1 ನಂಬರ್ ಅನ್ಕೋಬೇಕು ನನ್ನ ಅನಿಸಿಕೆ. ನಾನು ಅಂತೀನಿ ಅಂತಂದ್ರೆ, ಇವತ್ತೇನಾದರೂ ಒಬ್ಬ ಮಾಂತ ಶಾಸ್ತ್ರಿ ಅಂತ ಇದ್ದರು. ನಾನು ಅಜ್ಜರಿಗೆ ಪರಿಚಯ ಸ್ವಲ್ಪ ಇರ್ಬೋದು, ಅವ್ರು ಪೂರ ಪರಿಚಯ ಇದ್ದವರು. ಅವ್ರು ಕಲ್ಲೂರು. ಒಂದಿನ ಹಿಂಗೆ ಹೋಗಿದ್ಲನ, ಇಲ್ಲ ಅಜ್ಜರ್ ಭೇಟಿಯಾಗಿ ಹೋಗೋಣ ಬಾ ಅಂತ ಶಾಸ್ತ್ರಿಯವರು ಬಂದರು. ಅಜ್ಜರ್ ಮೇಲಿಂದ ಇಳಿದು ಬರ್ತಾಯಿದ್ರು. ಹಿಂಗ್ರಿ ಅಪ್ಪಾಜಿ, ಇವರು ಕಳಕನಗೌಡ ಅಂತೇಳಿ ನಮ್ಮ ಕಲ್ಲೂರವರು, ಅಲ್ಲಿ ನೀರಾವರಿಗೆ ಹೋಗಿ ಚೆನ್ನಾಗಿ ಅದಾರ ಅಂತಂದರು. ಹೌದ್ರಾ, ಎಲ್ಲಿದಾರ? ಕಲ್ಗುಡಿಯಾಗ ಅದಾರ. ಹಂಗಾರೆ ನಾನು ಅಲ್ಲಿ ಮೈಲಾಪುರ ಹೋಗ್ತೀನಪ್ಪ, ನಿಮ್ಮ ಮನೆಗೆ ಬಂದು ಪಾದ ಹಾಕಿ ಹೋಗ್ತೀನಿ ಅಂತ ಹೇಳಿದರು ಅಜ್ಜವರು. ಅಭಿನಯ ಗವಿಸಿದ್ದೇಶ್ವರ ಅಜ್ಜವರು. ಭಾಗ್ಯ ಹೇಳಿಕೊಂಡ್ರೆ ಭಾಗ್ಯ ಬರೋದಲ್ಲ, ಅದು ಈ ಆತ್ಮ ತಿಳ್ಕೊಂಡು ಪ್ರಾಮಾಣಿಕ ಕೆಲಸ ಮಾಡಿದ್ರೆ ಭಾಗ್ಯ ಬರ್ತೈತೆ. ಅಲ್ಲಪ್ಪ ಮಾಂತ ಶಾಸ್ತ್ರಿ ಅವರೇ, ಅಜ್ಜವ್ರು ನಾನು ನೀ ಕರ್ಕೊಂಬಂದು ಹಿಂಗೆ ಅಂದ್ಬಿಟ್ಟು ಏನು ಮಾಡೋದಲ್ರಿ, ನಿಮ್ಮ ಭಾಗ್ಯ ರೀ ಗೌಡ್ರ ಅಂದ್ರೆ. ಅವ್ರು ಆಯ್ತು ಬಿಡು ಅಂಥೇಳಿ ನಾವು ಅಜ್ಜರು ಇಂಥ ತಾರೀಕು ಬರ್ತಾರೆ ಅಂತಂದ್ರೆ ಅಜ್ಜವ್ರು ಮೈಲಾಪುರಕ್ಕೆ ಹೋಗಿ ಬಂದರು. ನಮ್ಮ ಮನೆಯೊಳಗೆ ಬಂದು ಪೂಜೆ ಗೀಜೆ ಮಾಡ್ಕೊಂಡ್ರೆ ಎಷ್ಟು ಜನ ಬರ್ಬೇಕು ಅವತ್ತು ಭಾಗ್ಯ. ಆ ಭಾಗ್ಯನೂ ಬಂತು. ಆಮೇಲೆ ಪುಣ್ಯ ಹೆಂಗೆ ಬಂತ ಗೊತ್ತಿಲ್ಲ, ನಾನು ಹೊಸ್ತ ಮನೆ ಕಟ್ಟೀನಿ, ಒಂದು ಬೆಡ್ ಇಲ್ಲ, ಒಂದು ಏನಿಲ್ಲ, ಮಂಚಿಲ್ಲ, ಏನಿಲ್ಲ. ಇಲ್ಲೇ ವಸ್ತಿರ್ತೀನಪ್ಪ ನಾನು ಅಂದ್ರೆ. ಶಿವನಿ ಅಂದಿವಿ. ಅಭಿನಯ ಗವಿಸಿದ್ದಪ್ಪ ಅಜ್ಜವರು ಒಂದು ಚಾಪಿ ಮೇಲೆ ಅವತ್ತು ನನ್ನ ಮನೇಲಿ ವಸ್ತಿ ಇದ್ದು
ಮುಂಜಾನೆ ಆ ರೋಡಿಗೆ ವಾಕ್ ರೋಡಿಗೆ ಆ ರೋಡ್ ವೈಭವ ನೋಡ್ಬೇಕು ಇವಾಗ ನಾವು. ಶರಣ ನಡೆದಾಡೋ ದಾರಿ ಅಂದರೆ ಏನು ಅಂತ ನನಗೆ ಗೊತ್ತಾಗಿರೋದು. ಆದರೆ ಇವಾಗ ಎಲ್ಲರಿಗೂ ಗೊತ್ತಾಗೈತೆ, ಇಡೀ ಕರ್ನಾಟಕದಾಗ ಗೊತ್ತಾಗೈತೆ. ಶರಣರಲ್ಲೇ ಮಹತ್ವ ಜೋಡ್ದಿರ್ತೈತೆ. ಆ ಅವ್ರು ನಡೆದಾಡ ದಾರಿನೇ ಪವಿತ್ರ ಆಗೈತೆ ಅಂದ್ರೆ ತಿಳ್ಕೊಂಡು ಮನುಷ್ಯ ಎಷ್ಟು ಪವಿತ್ರ ಆಗ್ಬೋದಮ್ಮ ನಾವು. ನಿಜ ಅಲ್ಲ. ಆಮೇಲೆ ಅದನ್ನು ಇದ್ದು ಬಂದು ಸ್ನಾನ ಮಾಡಿ ನಾನು ಕಲ್ಲೊಡೆ ಒಡ್ಡ ಏನೇ ಗೊತ್ತಿಲ್ಲ ನನಗೆ. ಅವ್ರು ಪೂಜೆ ಮಾಡಿ ಎಲ್ಲ ಮಾಡಿ ಪೂಜೆ ಮಾಡಕ್ಕೆ ಕುಂತ್ಕೊಂಡು ಗೌಡ ಬಾಯಿಲ್ಲ ಅಂತ ಕರೆದ್ರು. ಪೂಜೆ ಮಾಡ್ತಾಯಿದ್ರು. ಲಿಂಗಪ್ಪ ತಮ್ಮ ಅಂದರು. ಲಿಂಗಪ್ಪ ಎಲ್ಲಿತ್ತೋ ಇಲ್ಲೋ ನಮ್ಮ ಗೊಡ್ಸಿ ಅಂತಂದು ಲಿಂಗು ಕೊಟ್ಟರು. ಅಜ್ಜವ್ರು ನಾನು ಮುಂದೆ ಕುಂದ್ರಿಸ್ಕೊಂಡು ಪೂಜೆ ಮಾಡಿ ಲಿಂಗಕ್ಕೆ ಆಶೀರ್ವಾದ ಮಾಡಿ ನನಗೆ ಆಶೀರ್ವಾದ ಮಾಡಿದರು. ನಾನು ಇವತ್ತೇನಾದರೂ ನಿಜವಾಗಲೂ ಮನುಷ್ಯ ಆಗಿದ್ದಂದರೆ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ತಾತನವರು ಕೈಯಾಗ ಲಿಂಗ ಇಟ್ಟಾಗ ಇದು ಇತಿಹಾಸ ಲಿಂಗ ಆಗ್ಬೇಕಂತೇಳಿ ಇವತ್ತು ನಾನು ಅಲ್ಲಿಂದ ನಾನು ಬೇಕಾದಿದ್ದು ಒಳಗೆ ನಾನು ತಪ್ಪಿದ್ದು ಸಾಕಷ್ಟು ತಪ್ಪಿದ್ದು. 20 ವರ್ಷ, ಒಂದು 15ರಿಂದ 16-17 ವರ್ಷ ಅವನ ಅಜ್ಜರ ಯಾವಾಗ ಆಶೀರ್ವಾದ ಆಯಿತು, ಇಡೀ ಕರ್ನಾಟಕ ಅಲ್ಲ ಬೇರೆ ಬೇರೆ ಕಡೆ ಕೂಡ ಗೊತ್ತಾಗಿರುವಂಥದ್ದು ಅಜ್ಜರ ಆಶೀರ್ವಾದ. ಆ ಲಿಂಗು ನನಗಿಟ್ಟ ಇದು ನಿಜವಾದ ಲಿಂಗು ಆಗ್ಬೇಕಂತೇಳಿ ನನ್ನ ಮನಸ್ಸಿಗೆ ನಾನು ತಿಳ್ಕೊಂಡು ಲಿಂಗು ಆಗ್ಯದಂತ. ಅವ್ರ ದೊಡ್ಡ ಕೊಡುಗೆ ಐತೆ ಅವ್ರದ್ದು. ನಾನು ಯಾಕಂದ್ರೆ ನಂದು ಕೂಡ ಅನ್ನದ ಒಂದು ಅರಿವು ಇಟ್ಕೊಂಡು ಬಂದಂಥ ವ್ಯಕ್ತಿ. ರೋಡಿಗೆ ಒಂದು ಪ್ರಾಜೆಕ್ಟ್ ಐತೆ, ಎಲ್ಲರೂ ಬರ್ತಾರೆ, ತಂದೆ ತಾಯಿಗಳು ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದರೂ ನನ್ನ ಅವ್ರ ಸಲಹೆಗೆ ನಾನು ಅವ್ರು ಕೂಡ ನಾನು ಹೋಗಲೇಬೇಕು. ಹಾಗಾಗಿ ನನ್ನ ಕಂಪ್ನಿ ಒಳಗೆ ನನಗೆ ಕಾಯ್ಕಿರೋದ್ರಿಂದ ಇದು ಒಂದು ಮಠ, ಇದು ಸಂಸಾರಿಕ ಮಠ, ಅದು ಶರಣರ ಮಠ. ಈ ಸಂಸಾರಿಕ ಮಠ ನಡೆಸೋಣ ಅಂತೇಳಿ ನಾನು ಮಠದೊಳಗೆ ನಾನು ಭಾಗಿಯಾಕಿನ ತಾಯಿ. ಆದರೆ ಭಾಗಿಯಾದರೂ ಕೂಡ ದಾನ ಧರ್ಮ ಎಂದು ನಿರಂತರವಾಗಿ ಎಲ್ಲರೂ ಕರ್ಕೊಂಡು ಊಟ ಮಾಡೋದೇ ನಮ್ಮ ಕರ್ತವ್ಯ. ಈಗ ನೀವು ತುಂಬ ಜನಸೇವೆ ಎಲ್ಲ ಮಾಡ್ತಿದ್ದೀರಾ, ಇಡೀ ಊರಿಗೆ ನೀವು ಗೊತ್ತಿದೆ, ಎಲ್ಲರೂ ನಿಮ್ಮನ್ನ ಮನೆ ಮಗನ ಥರ ಪ್ರೀತಿ ಕೊಡ್ತಾರೆ. ಯಾವತ್ತಾದರೂ ಅನಿಸಿದೆಯಾ ರಾಜಕೀಯಕ್ಕೆ ಬರಬೇಕು ನಾನು ಅಂತ? ನೋಡ್ತಾಯಿ, ಇದೇ ನನ್ನ ಮನೆ ಮಗಾಗಿ ನೋಡ್ತಾರಲ್ಲ, ಇದಕ್ಕಿಂತ ರಾಜಕೀಯ ಏನು ದೊಡ್ಡದೈತೆ ನನಗೆ. ಎಲ್ಲೇ ಹೋಗ್ಲಿ, ಮಠ ಮನೆದು ನಮ್ಗೆ ಗೋಡ್ ಬರ್ತಾನೆ ಅಂತ ಕರಿತಾರೆ, ಮನೆಗೆ ಹೋದ್ರೆ ನಮ್ಗೆ ಗೋಡ್ ಬರ್ತಾನೆ ಅಂತ ಕರಿತಾರೆ, ದಾರ್ಯಾಗ ಹೋದ್ರೆ ನಮ್ಗೆ ಗೋಡ್ಕಂತ ಬರ್ತಾನೆ. ಅದನ್ನು ನಾನು ಏನಾದರೂ ಒಂದು ಒನಿವೆ ಆಗ್ಬೋದು, ಇದ್ರಾಗ ಒನಿವೆನೇ ಇಲ್ಲ. ಇದ್ರಾಗ ಯಾವಾಗ ಹೋದ್ರೂ ನನ್ನ ದಾರಿ ಹಂಗೆ ಬರ್ಸಿಕ್ತದೆ ನನಗೆ. ಅಂದ್ರೇನು, ಮಾನವನಾಗಿ ಹುಟ್ಟಿದ ಮೇಲೆ ಎಲ್ಲರಲ್ಲಿ ಕಾಣಬೇಕಂತೇಳಿ ನನ್ನ ಆತ್ಮಕ್ಕಾಗಿ ನಾವು ಒಳ್ಳೆ ಬಟ್ಟೆ ಹಾಕ್ತಾ ಇದ್ದೀನಿ. ಈ ದೊಡ್ಡವನಾಗೀನಿ, ಈ ಬಟ್ಟೆ ಬೆಳಗಿರ್ಬೋದು, ಆದರೆ ಆತ್ಮ ಮೊದಲಿಂದ ಏನಿದೆ ಅದೈತಿ. ಇವತ್ತಿನ ಪರಿಸ್ಥಿತಿಗೆ ಹಾಕಲೇಬೇಕಾಗತ್ತೆ. ಏನು ಕಮ್ಮಿ ಆಗೈತೆ ನೋಡಪ್ಪ ಗೌಡಿಗೆ ಎಂಥ ಬಟ್ಟೆ ಕಣ್ಣು ಹೇಳ್ತಾನೆ ಅಂತ. ಹೌದು ಹೌದು. ಹಂಗಾಗಿ ನಾನು ಆತನ ತಿಳ್ಕೊಂಡು ನಾನು ಬಟ್ಟೆ ಹಾಕ್ಯಂತೀನಿ. ಆತನ ತಿಳ್ಕೊಂಡು ಎಲ್ಲರ ಹತ್ರ ಹೋಗ್ತಾನೆ, ರಾಜಕಾರಣಿ ಹತ್ರ. ನಾನು ಎಲ್ಲರೂ ಅವ್ರವ್ರ ಶಕ್ತಿ ಮೀರ ಅವ್ರವ್ರ ಕೆಲಸ. ನನಗೂ ಒಂದು ಭಾಗ್ಯ ಬಂದರೂ ಬರ್ಬೋದು. ಎಲ್ಲರೂ ಮನೆ ಮಗ ಆಗಿದ್ದೀನಿ. ಅವರೆಲ್ಲರೂ ಮನೆ ಮಕ್ಕಳ ನನಗೆ ಒಂದು ಭಾಗ್ಯ ಬಂತು ಅಂದ್ರೂ ನಾನೇನು ಅದರಲ್ಲೇ ಇಲ್ಲ ಅಂತ ಹೇಳಂಗಲ್ಲ. ಭಾಗ್ಯ ಹೆಂಗೆ ಬರ್ತದೆ ಮತ್ತು ಏನೂ ಇಲ್ಲ ಅಂತ ಗೌಡಿ ಇವತ್ತಿ ಈ ಹಿರಿಯರ ಆಶೀರ್ವಾದ, ಶರಣರ ಆಶೀರ್ವಾದ, ತಂದೆ ಆಶೀರ್ವಾದ, ತಾಯಿ ಆಶೀರ್ವಾದ ಎಲ್ಲ ಆಶೀರ್ವಾದ ಆಗೈತೆ. ಆದರೂ ನಾನು ಹಣ ಬರೋಗಿದ್ರೆ ಆಗ್ಬೋದು ಅಂತ ನಾನು ಅನಿಸ್ಕೊಂತೇನೆ. ಆದ್ರೆ ನಾನು ಮೊದಲ ಕಾಯ್ಕೆ ಏನೈತೆ ಅದನ್ನು ನಿಜವಾದ ಕಾಯ್ಕೆ ಮಾಡೋದು. ಒಂದು ಟೈಮಲ್ಲಿ ಊಟಕ್ಕೂ ದುಡ್ಡು ಇರ್ತಿರ್ಲಿಲ್ಲ ಅಥವಾ ಊಟನೂ ಮಾಡ್ತಾ ಇರಲಿಲ್ಲ, ಅಷ್ಟು ಕಷ್ಟದ ಕಾಲ. ಇವತ್ತು ನೀವು ನಿಮ್ಮ ಕೈಗಾರೆ 100 ಜನಕ್ಕೆ ಊಟ ಕೊಡೋದು ಅಥವಾ ಕೆಲಸ ಕೊಡೋದು ಅನ್ನೋದು ಒಂದು ಹೆಮ್ಮೆಯ ವಿಚಾರ. ಹೇಗೆ ಅನಿಸುತ್ತೆ? ಅಲ್ತಾಯಿ, ಭಾಳ ತೃಪ್ತಿ. ನಾನು ಫಸ್ಟ್ 4 ಗಂಟೆಗೆ ಎದ್ದ ತಕ್ಷಣವೇ ಯಾವ ಮೂಲೆಗೆ ಏನಾಯಿತು, ಇಲ್ಲಿ ಏನಾಯಿತು, ಜನ ನೋಡಿ ಕೊಡೋದಿಲ್ಲ, ನಾನು ನೋಡ್ದೆ ಕೊಡಬೇಕು. ಹೋಗಿ ನೋಡಿ ಕೊಟ್ಟಿನಂತ ಹಿಂಗೆ ಕೊಟ್ಟು ನಾನು ಹಾಕ್ತಾರೆ, ನಾನು ಹಂಗೆ ಮಾಡಲ್ಲ. ನನ್ನದು ನನಗೆ ಯಾವಾಗಲಿಂದ ನಾನು ನೋಡಿದ್ದಂದರೆ ನಮ್ಮ ತಂದೆನೂ ನೋಡೀನಿ, ನಮ್ಮ ತಾಯಿನೂ ನೋಡೀನಿ, ಎಲ್ಲ ತಾಯಿನೂ ನೋಡೀನಿ. ಬಸವಣ್ಣಗೆ ಗಳೆ ಭೂಮಿಗೆ ಹಗಲ ಮೇಲೆ ಎತ್ತಿ ಮೇಲೆ ನಗ ಇಟ್ಟು ಕೂರ್ಗಿನ ತೆಳಗಿಳಿಸಿ ಆ ಕೂರ್ಗಿಗೆ ಎಳಶೆಡ್ಡಿ ಕಟ್ಟಿ ಉಡಿಯಾಗ ಬೀಜ ಇಟ್ಕೊಂಡು ಆ ಉಡಿನ ಮ್ಯಾಲೆ ಬೀಜ ಇಟ್ಟು ಎತ್ತುಗಳು ನಮ್ಮಪ್ಪ ಹಿಂಗೆ ಹೊಡೆದ್ರೆ 3 ತಾಳು ಹಿಂಗೆ ಹರಿದು ಹೋಗ್ತಾ ಇರುವಾಗ ಬೀಜ
ಕೆಳಗೆ ಬಿದ್ದು ಮೇಲೆ ಮಣ್ಣು ಬೀಳ್ತಾ ಇತ್ತು. ಹ್ಮ್. ನಾನು ಅವಾಗ ಅನ್ಕೊಂಡೆ, ನೋಡಪ್ಪ ಗೌಡ, ಇವತ್ತು ಕೂರ್ಗಿ 2 ಬಸವಣ್ಣ 3 ತಾಳು ಆಮೇಲೆ ಎಳಸೆಡ್ಡಿ ಬಿತ್ತದನ ಭೂಮಿಗೆ. ಆ ಭೂಮಿ ಬೀಜ ಹೋಗೋ ಹೊತ್ನಾಗ ಒಳಗೆ ಬೀಜ ಬೀಳ್ತೈತೆ, ಮೇಲೆ ಮಣ್ಣು ಬೀಳ್ತೈತೆ. ಆದರೂ ಮಳಿಗೆಯಾಗಿ ಅದು ಅನ್ನ ಕೊಡ್ತೈತೆ ನಿನಗೆ. ನೀನು ಅಂತ ಗೌಡ ಆಗ್ಬೇಕು. ಅಂಥ ಬೀಜ ಮೇಲೆ ಮಣ್ಣು ಬಿದ್ದು ಮಳಿಗೆಯಾಗಿ ಫಲ ಕೊಡ್ತೈತಿ. ನೀ ಎಲ್ಲ ತಿಂದು ಎಲ್ಲ ಕಣ್ಣಲ್ಲಿ ನೋಡಿ ಎಲ್ಲ ಮಾಡಿ ನೀನು ಗೊತ್ತಾಗಲಿಲ್ಲದ್ರ ರೂಪಾಯಿಗೇನು? ನಾನು ಆತನ ತಿಳ್ಕೊಂಡು ಕೆಲಸ ಮಾಡಿದೆ. ನಾನು ಎಲ್ಲಿ ಹೋದ್ರೂ ತಿಳ್ಕೊಂತೀನಿ. ಇವತ್ತು ನೀವು ತಾಯಿ ಎದುರು ಬಂದು ತಿಳ್ಕೊಂತೀನಿ. ನಾನು ಇವತ್ತು ನನಗೊಂದು ತಿಳ್ಕೊಳ್ಳೋಕೆ ಅವಕಾಶ. ಈ ಅವಕಾಶ ಎಲ್ಲರೂ ತಿಳ್ಕೊಬೇಕು. ನಾನು ಒಬ್ಬನ ಗೌಡ ಆದ್ರೆ ಜಗತ್ತೇ ಬೆಳಕರಿಯೋದಿಲ್ಲ. ಇಂಥ ಗೌಡ್ರು ಲಕ್ಷಗಟ್ಟಲೆ ಆಗ್ಬೇಕು. ಹೌದು. ಅಂದ್ರೆ ಮಾತ್ರ ಸ್ವಾರ್ಥಿಕ ಬದುಕು. ನನ್ನ ಅನಿಸಿಕೆ ತಾಯಿ, ನನ್ನ ಅನಿಸಿಕೆನೇ ಇದು. ನಾನು ಜೀವ ಇರೋವರೆಗೂ ಸಾಧನೆ ಸಾಕನ್ಬಾರ್ದು, ಗಳಿಗೆ ಸಾಕನ್ಬೋದು, ಸಾಧನೆಯಿಂದ ಸಾಕನ್ಬಾರ್ದು. ಸಾಧನೆ ಮಾಡ್ತಾ ಇರಬೇಕು. ಈಗ ಪುಟ್ಟರಾಜ ಗಾವಿಗಳು ಅದಾರ. ಪುಟ್ಟರಾಜ ಗಾವಿಗಳು ಇತಿಹಾಸದಲ್ಲಿ ಅವರು ಕಡ್ಡಿಯಲ್ಲದ ಮಕ್ಕಳು, ಕಾಲಿನ ಮಕ್ಕಳು. ಇಡೀ ಕರ್ನಾಟಕದಾಗ ಪುಟ್ಟಿ ತಗೊಂಡು ಕಜ್ಜಾಯ ಎತ್ತಿ ಅವಾಗ ನವಣಿ ನುಚ್ಚು, ಸಂಗಟಿ, ರೊಟ್ಟಿ ಸಾಯಂಕಾಲವರೆಗಿನ ಎಲ್ಲ ಕಜ್ಜಾಯ ಮಾಡಿ ಸಾಯಂಕಾಲ ಗದಿಗೆ ಕಳಿಸಿದ್ರು, ಮಕ್ಕಳಿಗೆ ಕಳಿಸಿದ್ರು ಅವರು. ಅಂಥ ಶರಣ, ಕಣ್ಣಿಲ್ಲದ ಶರಣ ಇಂತಿಂಥ ಸಾಧನೆ ಮಾಡ್ತಾನೆ ಅಂದಾಗ ನಾವು ಕಣ್ಣಿದ್ದರೆ ಏನಕ್ಕೆ ಸಾಧನೆ ಮಾಡಬಾರ್ದು ಅಂಥೇಳಿ ಆ ಪುಟ್ಟರಾಜ ಗವಾಯಿಗಳ ಒಂದು ಮಾರ್ಗದರ್ಶನ, ಅವರ ಆಶೀರ್ವಾದ ನನಗೆ ಶರಣರಾಸ ನಿರಂತರ ಐತೆ ನನಗೆ. ಇವತ್ತು ಸಂಬಂಧಿಕರನ್ನು ಮಾತಾಡ್ಸಲ್ಲ, ನಾನು ನಂದು ಅನ್ನೋ ತುಂಬ ಸ್ವಾರ್ಥ ಇರುತ್ತೆ. ನೀವು ಅದೆಲ್ಲವನ್ನು ಬಿಟ್ಟು ಊರಿನವ್ರು ಎಲ್ಲರನ್ನೂ ಸಂಬಂಧಿಕರ ಥರ ಪ್ರೀತಿಯಿಂದ ಮಾತಾಡಿಸ್ತಿರಲ್ಲ. ಅದಕ್ಕೆ ನಿಮ್ಮ ಹಿಂದಿನ ಜೀವನ ಅಂದರೆ ತುಂಬ ಕೆಳಮಟ್ಟದ ಜೀವನ ಕೂಡ ಅದಕ್ಕೆ ಕಾರಣನಾ ಅಂತ? ನೋಡ್ತಾಯಿ, ಯಾವತ್ತು ಮಾನವ ಜಗತ್ತದಲ್ಲೇ ನಾನು ಕೂಲಿ ಮಾಡೋಕ್ಕೆ ಬಂದಿನಿ ಅಂತ ಅನ್ಬಾರ್ದು. ಅವರು ನಾ ಕಾಯ್ಕೆ ಮಾಡೋಕ್ಕೆ ಬಂದೀನಿ, ಇದು ನಂದೇ. ಇದು ಆ ಪ್ರಾಜೆಕ್ಟ್ನೇ ಕೆಲಸ ಮಾಡ್ತಾನೆ ಅಂದ್ರೆ ಪ್ರಾಜೆಕ್ಟ್ ನಂದೇ ಅಂತ ಮಾಡಬೇಕು. ಅಲ್ಲಿ ಭೂಮಿ ಕೆಲಸ ಮಾಡ್ತಾನೆ ಅಂದ್ರೆ ಅವ್ನು ನಂದೇ ಅಂತ ಮಾಡಬೇಕು. ಒಂದು ಗಾಡಿ ಹೊಡಿತಾನೆ ಅಂದ್ರೆ ಅವ್ನು ನಂದೇ ಅಂತ ಮಾಡಬೇಕು. ಯಾವುದನ್ನು ಆತ್ಮದಲ್ಲಿ ನಂದು ಅಂತ ಮಾಡ್ತಾನೆ, ಅದು ಜೀವನದಾಗ ಒಂದಿನ ಯಶಸ್ವಿ ಆಗ್ತದೆ. ಹುಟ್ಟಿದ ಮನುಷ್ಯ ಕೊನೆಯವರೆಗಿನ ಅವನಿಗೆ ಬಲಾತ್ಕಾರ ಇಲ್ಲ ಅನ್ನೋ ಸುಳ್ಳು. ಒಂದು ಟೈಮ್ ಬರ್ತೈತೆ, ಆ ಟೈಮ್ ಬಂದಾಗ ಅವನು ಬಲಡ್ಡಿಯಾಗಿ ನಿಲ್ಲಬೇಕು, ಅದನ್ನು ಉಳಿಸ್ಕೋಬೇಕು. ಅವ ಉಳಿಸ್ಕೊಳ್ಳಿಲ್ಲ ತಿಳ್ಕೊಳ್ಳಿಲ್ಲ ಅಂದ್ರೆ ಉಳಿಯೋದಲ್ಲ. ನಾನು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೀನಿ ತಾಯಿ. ನಮ್ಮ ಕಡೆ ಏರಿಯಾದಲ್ಲೇ ಮಾನೆ ಗಿಡ ಇರ್ತಾವೆ. ಮಾನೆ ಗಿಡ ಹೂ ಬಿಟ್ಗಟ್ಲೆನ ಆ ಮನೆ ಗಿಡ ಕಾಯ್ತಾರೆ. ಕಾದು ಮನೆ ಗಿಡದವ್ರಿಗೆ ಇಷ್ಟು, ಕಾದವ್ರಿಗೆ ಇಷ್ಟು ಅಂತ ಕೊಡ್ತಾರೆ. ಅವರು 4 ತಿಂಗಳ 5 ತಿಂಗಳ ಕಾದು ಎಲ್ಲ ಗಿಡ ಹುಡುಕ್ಯಾಡಿ ಎಲ್ಲ ಇಳಿಸಿರ್ತಾರೆ. ಅವರು ಎಲ್ಲ ನಿಮ್ದು ಗಿಡ ಹಾಳಾಗೈತೆ, ಎಲ್ಲ ನಮ್ಮ ಗಿಡ ಜಾಳಾಗೈತೆ, ಗೊಡ್ರೆ ಬಿಟ್ಬಿಟ್ಟಿವಿ ಅಂತ ಹೇಳ್ತಾರೆ. ನನ್ನ ಅನಿಸಿಕೆ ಯಾರ ಮುಂದೆ ಇವತ್ತು ನನ್ನ ಭಾಗ್ಯ ಇವತ್ತು ಕೇಳಿರೋ ಇವತ್ತು ನನ್ನ ಭಾಗ್ಯ ಹೆಂಗೆ ಬಂದತೆ ಗೊತ್ತಿಲ್ಲ. ಅದು ಭಾಗ್ಯ. ನಾನು ದಾರಿ ಹಿಡ್ಕೊಂಡು ಹೋಗೋ ನೋಡಿ ಬದುಕ್ತೇವೆ. ಅವನು ನಾ ಯಾವ ರಾಮಾಯಣ ಭಾರತ ಗಿರತ ಓದಿ ಟೈಮ್ ವೇಸ್ಟ್ ಮಾಡಿ ನಾನು ದೊಡ್ಡವನೋದವನಲ್ಲ. ಇವತ್ತು ರಾಮಾಯಣ ಭಾರತ ಓದೋಂಥ ಟೈಮೂ ಅಲ್ಲ. ತಿಳ್ಕೊಂಡು ಬರುವಂಥ ಟೈಮ್ ಇವತ್ತಿನ ಕಾಲ ತಿಳ್ಕೊಂಡು ಬದುಕೋದು. ಹೌದು. ಆ ಗಿಡಕ್ಕೆ ಹೋಗಿದ್ದೆ ನಾನು, ಸುತ್ತರಿದ್ದೆ ಹಿಂಗೆ ಸುತ್ತರಿದ್ರೆ ಆ ಗಿಡದಾಗ ಅಲ್ಲಿ 2 ಉಳಿತಿದ್ದು, ಅಲ್ಲೊಂದು ಉಳಿತಿತ್ತು. ನೋಡಪ್ಪ, 2 ತಿಂಗಳ ಕಾದು ಅವರೆಲ್ಲ ಹರ್ಕೊಂಡು ಹೋಗಿ ಮತ್ತೆ ಉಳ್ದೈತೆ ಅಲ್ಲಿ. ಆದ್ರೆ ಏನೂ ಮಾಡಿದ್ದು ನಾವು ಒಯ್ಯಕ್ಕೆ ಚಾನ್ಸ್ ಇಲ್ಲ. ನಾನು ತಿಳ್ಕೊತಿದ್ದೆ, ನೋಡ್ತಮ್ಮ ಈ ಗಿಡ ಕಾದು ಹರ್ಕೊಂಡು ಹೋಗ್ಯಾರ, ಎಲ್ಲ ಮಾಡ್ಯಾರ, ನೀನು ದುಡ್ದು ಗಳಿಸಿಟ್ಟು ತೊಗೊಂಡು ಹೋಗ್ತೀನಂದ್ರೆ ಅಲ್ಲ, ಉಳ್ಕೊಳೋದು ಎಲ್ಲನೂ ಉಳ್ಕೊಂತೈತೆ, ನೀ ಧರ್ಮದಿದ್ರೆ ಉಳ್ಕೊಂತೈತೆ ಅಂತ ಆ ಮಾನೆಕಾಯಿ ನೋಡಿ ನಾನು ತಿಳ್ಕೊತಿದ್ದೆ. ಆದರೂ ನಾನು ಕಲ್ದು ನೋಡ್ತಿದ್ದೆ, ಅದನ್ನು ಕೆಡಿಕೆಂದು ತಿಂದ ಬರ್ತಿದ್ದೆ ನಾನು.
ಹಿಂಗೆ ತಾಯಿ ನನಗೆ ಬೇಕಂತ ನಾನು ಏನಾದರೂ ಓಟ್ ಇಟ್ಟರೆ ನನಗೆ ಸಿಗಲ್ಲ, ಸಿಗ್ತೈತೆ. ಹಂಗಿರೋದ್ರಿಂದ ಹಣ್ಣೆಲ್ಲ ಮಾರ್ತಿದ್ರು. ಹಣ್ಣೆಲ್ಲ ಮಾರ್ತಿರುವಾಗ ಉಂಡು ತಿಂದು ಮಾನೆಕಾಯಿ ಬಿದ್ದು 5-10 ವರ್ಷಕ್ಕೆ ಮಾನೆಕಾಯಿ ಒಂದು ತಿಂದು ಹೋಗೋದು ಗಿಡ ಕಾಯಿ ಬಿಟ್ಟು ಹಣ್ಣಾಯ್ತು. ಇಟ್ಟದ್ದಲ್ಲ ನೋಡು, ಅದು ಯಾವ ರೀತಿ ಬೀಜನ ಒಬ್ಬರು ತಾಯಿ ಅದನ್ನು ಚೆನ್ನಾಗಿ ಅದನ್ನು ತಿಂದು ಹೋಗೋದು, ಬಿದ್ದದ್ದು ಗಿಡ ಅದನ್ನು ಬೆಳೆದು ಹಣ್ಣು ಕೊಡಿತ್ತು. ಮತ್ತು ಎಲ್ಲ ಮಾನವನಾಗಿ ಹುಟ್ಟಿ ಎಲ್ಲ ಅರಿವಿದ್ದನು ಅದನ್ನು ಏನೂ ಮಾಡಲಿಲ್ಲ ಅಂತಂದ್ರೆ ಏನಾಯ್ತು ಅಂತೇಳಿ ಅದನ್ನು ಗಿಡ ತಿಳ್ಕೊಂಡು ನಾನು ನೋಡ್ಕೊಂಡು ಮನುಷ್ಯ ಇದೆ. ಈಗ ತುಂಬ ಜನ ನಾನೊಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ತುಂಬ ಶಿಕ್ಷಣ ಪಡೆದಿದ್ದೀನಿ, ಒಳ್ಳೆ ಸಂಬಳ ಬರುತ್ತೆ, ಇದೇ ಅನುಭವ ಅಂದ್ಕೊಳ್ತಾರೆ. ನಿಜವಾಗ್ಲೂ ಎಲ್ಲರ ಜೊತೆಗೆ ಬೆರೆಯುವುದೇ ಅನುಭವ ಅನ್ನೋದನ್ನ ನಂಬ್ತೀರಾ ನೀವು? ನೋಡ್ತಾಯಿ, ಎಂಥ IAS ಆಗಿರ್ಬೋದು, KS ಆಗಿರ್ಬೋದು, ಅದು ತಮ್ಮ ಸಾಧನೆ. ತಮ್ಮ ಒಂದು ಏನು ಮಾಡಿದ್ರಪ್ಪ ನೀವು ಜೀವನದಲ್ಲಿ, ಅದು ಒಂದು ಸಾಧನೆ. ಎಲ್ಲ ಜನರಲ್ಲೇ ಬೆರೆತು ಕೈ ಮಾಡಿ ಕರೆಯುವಂಥ ವ್ಯಕ್ತಿ ಆದ್ರೆ ಸಾಧನೆ ಅದು. ಅದು ತನ್ನ ವೈಯಕ್ತಿಕ ಒಂದು ಸಾಧನೆ. ಇದು ಎಲ್ಲರಲ್ಲಿ ಬೆರೆತು ಕೈ ಮಾಡಿ ಕರೆದ್ರೆ ಅದು ಸಾಧನೆ. ಎಲ್ಲರಲ್ಲಿ ಇದ್ರೂ ಮಾತ್ರ ಕಳ್ಕೊಂಡ್ಬಿಡೋದನಪ್ಪ ಒಳ್ಳೆ ಮನುಷ್ಯ ಅಂದ್ರೆ ಇನ್ನು ಈ ಭೂಮಿ ಮೇಲೆ 10 ವರ್ಷ ಆಯುಷ್ಯನ ಬದುಕಾಕ. ಅವನೇನು ಅಂದ್ರೆ ಅವ್ನ ಔಷಧಿ ಕಮ್ಮಿ ಆಕ್ಯಂತ ಹೋಗ್ಬಿಡ್ತದೆ, ಅವು ಸಣ್ಣಕ್ಕೆ ಅಂತ ಹೋಗ್ಬಿಡ್ತದೆ. ಆತ್ಮ ನುಡಿನೇ ಭಾಗ್ಯ, ತಾಯಿ ಹೇಳೋದೇ ನುಡಿನೇ ಭಾಗ್ಯ. ಹೌದು. ಊರಿನವರೆಲ್ಲ ಯಾವತ್ತಾರು ಪ್ರೀತಿಯಿಂದ ಬಂದು ಇಲ್ಲ ನೀವು ಎಲೆಕ್ಷನ್ಗೆ ನಿಂತ್ಕೋಬೇಕು ಈ ಸಲ ಅಂತ ಹೇಳಿದ್ದಿದ್ಯಾ, ಒತ್ತಾಯ ಮಾಡಿದ್ದಿದ್ದೀಗ ನೀವು ಅಧಿಕಾರ ಇದ್ರೆ ಇನ್ನೊಂದಷ್ಟು ಸೇವೆಗಳನ್ನ ಮಾಡಬಹುದು ಅಂತ? ನೀವು ಊರು ಸುದ್ದಿ ಇದ್ದಿದ್ದಲ್ಲ, ಭಾಳ ಸಂತೋಷದಿಂದ ಹೇಳ್ತಾ ಇದ್ದೀನಿ. ನನ್ನ ತಂಗಿ ನಾನು ಆ ಊರಲ್ಲಿ ನಮ್ಮ ತಂದೆ ತಾಯಿ ಎಲ್ಲರೂ ತಮ್ಮ ಸತ್ತೋಗ್ಬಿಟ್ರು. 4-5 ವರ್ಷ ನಮ್ಮ ತಂದೆ ತಾಯಿ ನಮ್ಮ ತಂಗಿ ನಾನು ಕೂಲಿ ಮಾಡಿ ಹಾಲು ಮತ್ತು ಇರಣ್ಣ ಅಂತೇಳಿ, ಸಿದ್ದಾಪ ಇರಣ್ಣ ಅಂತೇಳಿ ಅದನ್ನ ದುಡ್ಡು ಬಿಟ್ಟಿದ್ದೆ. ನಾವು ಊಟ ಕೊಡ್ತಿದ್ದ 3 ಕೂಲಿ ಮಾಡಿದ್ದೆ, ಒಂದಿನಕ್ಕೆ 3 ಕೂಲಿ. ಒಂದಿನಕ್ಕೆ 3 ಕೂಲಿ. ನಾನು ಭಾಷಣದಾಗ ಹೇಳ್ತೀನಿ 3 ಕೂಲಿ. ರಾತ್ರಿ ಯಾರ್ದ್ರ ಬುನೇದಿ ಕಡಿತಿದ್ದೆ, ಹುಲ್ಲು ಹೊರ್ತಿದ್ದೆ. ಆಮೇಲೆ 4 ಗಂಟೆಗೆ ಒಂದು ಗೌಡ್ರ ಮನೆಗೆ ಒಂದು ಹುಲ್ಲು ತಂದು ಹಾಕ್ತಿದ್ದೆ. ಇದು 4 ಗಂಟೆವರೆಗೆ ಕೆಲಸ ಮಾಡಿದ್ದು 1, ಬೆಳಗ್ಗೆ ಮುಂಜಾನೆ ಮಾಡಿದ್ದು 2, ಹಗಲಿ ಮಾಡಿದ್ದು 3. ನನ್ನ ನೆನಪಿಗೆ ನಮ್ಮ ತಂಗಿ ನಾವು 4-5 ವರ್ಷ ದುಡಿದು ತಂಗಿ ನಾನು ಹೋಗ್ತೀನಿ ನೀನು ಹೋಗ್ತೀನಿ. ಆ ಊರಾಗ ನಮಗೆ ಅಷ್ಟು ಚಿತ್ರಾಂಶ ಆಗೈತೆ. ಆ ಊರಾಗಲ್ಲ ಊರಲ್ಲ ಮಾಡಿರೋದು ನಮ್ಮದು ಪಾಪದ ಫಲ. ಅದು ನಾವು ಮಾಡಿದ ಪಾಪ. ಊರವರು ಮಾಡಿಲ್ಲ, ಶರಣರು ಮಾಡಿಲ್ಲ, ಏನಿಲ್ಲ. ನಮ್ಮ ಹಿರಿಯರು ಮಾಡಿದ ಪಾಪ ನಮ್ಮನ್ನು ಇವತ್ತು ಈ ಬದಿ ತಂದಿಟ್ಟದ. ನಾವು ಇನ್ನು ಹಿರಿಯರು ಮಾಡಿದ ಪಾಪಕ್ಕೆ ನಾವು ಪಾಪ ಮಾಡೋದು ಬೇಡ. ಆ ಊರಲ್ಲೇ ಒಂದು ಕಲ್ಯಾಣ ಮಂಟಪ, ದೊಡ್ಡ ದಕ್ಷಿಣಾಚಾರಿ ಕಟ್ಟಡ ಅಂತ ಕಲ್ಲಿನಾಥೇಶ್ವರ ಊರದು. ಕಲ್ಲಿನಾಥೇಶ್ವರ ದೊಡ್ಡ ದೇವಸ್ಥಾನ. ಅಲ್ಲೇ ಒಂದು ಕಲ್ಯಾಣ ಮಂಟಪ ಕಟ್ಸೋಣಮ್ಮ, ನಾವೇನು ಹೋಗ್ಬಿಡ್ತೀವಿ, ನಾವು ಯಾವ ಹೋಗಿ ಗೊತ್ತಿಲ್ಲ, ಒಂದು ಕಲ್ಯಾಣ ಮಂಟಪ ಕಟ್ಸೋಣ ಅಂದೆ. ಇನ್ನು ನಮ್ಮ ತಂಗಿ ಮದುವೆ ಇಲ್ಲ, ನನಗೂ ಮದುವೆ ಇಲ್ಲ. ಆಯ್ತು ಅಣ್ಣ ಅಂತ ಆ ಊರಲ್ಲಿ ಹೋಗಿ ಇಲ್ಲೊಂದು ಕಲ್ಯಾಣ ಮಂಟಪ ಕಟ್ಸ್ಕೊಡ್ತೀವಿ, ಒಂದು ಸ್ವಲ್ಪ ಜಾಗ ಕೊಡ್ರಿ ಅಂತ ಕೇಳಿದ್ರೆ, ಲೇ ತಮ್ಮ ಯಾರ ಮನೆ ಕಳ್ಮಡಿಕೆ ಮಂದಿ ಅಂತ ಕೇಳಿದ್ರು. ನನಗೆ ಇಲ್ಲಪ್ಪ ಅಂಥದ್ದೇನಿಲ್ಲ. ಯಾಕಂದ್ರೆ ಪರಿಸ್ಥಿತಿನ ಗಂಭೀರಾಗಿ ಹೋಗಿ ಅಲ್ಲಿಂದ ಅವ್ರ ಪಾಪ ಹೆಂಗೆ ನೆಮ್ತಾರೆ ಅವರು. ಆಮೇಲೆ ಅವ್ರು ನೆಮ್ಮಲಿಲ್ಲ. ಮತ್ತು ನಮ್ಮ ಹಾಲು ಮತ್ತು ಇದರನ್ನ ಕರ್ಕೊಂಡೋಗಿ, ಇಲ್ಲಪ್ಪ ದುಡ್ಡು ನನ್ನ ಹತ್ರ ಬಿಟ್ಟಾನ ರೊಕ್ಕ, ನಾ ಕಟ್ಸ್ಕೊಡ್ತೀನಿ ಅಂತೇಳಿ 20 ವರ್ಷದ ಕೆಳಗೆ ನಮಗೆ ಅಲ್ಲೇ ಒಂದು ನಮ್ಮ ತಂದೆ ತಾಯಿ ಹೆಸರಲ್ಲೇ ಒಂದು ಕಲ್ಯಾಣ ಮಂಟಪ ಕಟ್ಸಿದ್ವಿ. ಆ ಕಲ್ಲಿನಾಥೇಶ್ವರ ಕಲ್ಯಾಣ ಮಂಟಪ ಕಲ್ಲಿನಾಥೇಶ್ವರ ಡಕ್ನಾಚಾರಿ ಕಟ್ಟಡ ಅದು. ಅಲ್ಲಿ ದರ್ಶನ ಆಗಿ ಈ ಕಲ್ಯಾಣ ಮಂಟಪದ ಶುಭ ಕಾರ್ಯ, ಅಲ್ಲಿ ಶುಭ ಕಾರ್ಯ ಹೆಂಗಕ್ಕವು ಕಳ್ಕೊಂಡ್ಬಿಡ್ದು ಶುಭ ಕಾರ್ಯ ಸ್ಟಾರ್ಟ್ ಆಯಿತು. ನನ್ನ ನೆನಪಿಂದ ಕಾರ್ತಿಕ್ ಮಾಸ, ಶ್ರಾವಣ ಮಾಸ ಊರವ್ರನ್ನೆಲ್ಲ ಕರ್ಕೊಂಡು ಊರು ತಂದೆ ತಾಯಿಗೆ ಅದ್ರ ಜೊತೆಗೆ ನನ್ನ ಜೀವನ ಬರ್ತೈತೆ. 1 ವರ್ಷದ 2 ಸಲ ಅಲ್ಲಿ. ಆ ಊರು ಕಲ್ಲಿನಾಥೇಶ್ವರ ದೇವಸ್ಥಾನ ಅಧ್ಯಕ್ಷ ನಾನು. ಊರವರೆಲ್ಲ ಮನೆ ಮಗನಿಗೆ ಹೆಚ್ಚಾಗಿ ನೋಡ್ತಾರೆ. ನಾನು ಊರು ಹುಟ್ಟಿನಂತೇಳಿ ಅಲ್ಲೇ ಅದನ್ನು ಇದು ಮಾಡ್ತೀನಿ. ನಾನು ಬಂದಿರಲ್ಲಿ ಕೂಡ ಮಾಡ್ತೀನಿ. ಎಲ್ಲಿದ್ದರೂ ನಂದು ಒಂದೇ ಊರು. ಯಾವತ್ತೂ ನಾನು ಊರಿಗೆ ಹೋದ್ರೆ ಎಲ್ಲರೂ ನನ್ನ ಮನೆ ಮಗನಿಗೆ ಹೆಚ್ಚಾಗಿ
ನಾನು ಕಲ್ಲೂರಲ್ಲೇ ಅದನ್ನು ಕಲ್ಲೂರಲ್ಲೇ ನಂದು ಹೊಲ ಇಲ್ಲ, ಹ್ಮ್ ಮನೆ ಇತ್ತು ನಮ್ಮ ತಾಯಿದೊಂದು ಬಿದ್ದೋಗೈತೆ. ಆದ್ರೆ ಮುಂದಿನ ದಿನ ಏನೋ ಅಂತ ವಿಚಾರ ಮಾಡಮ್ಮ, ಈಗ ಇದ್ದುವ ನನ್ನ ಹೊಲ ಇದ್ದದ್ದು ನನ್ನ ಮನೆ ಅಂತೇಳಿ ನಾನು ಪ್ರೀತಿಯಿಂದ ಹೋಗ್ತೀನಿ, ಕಾರ್ಯಕ್ರಮ ಮಾಡ್ತೀನಿ, ಎಲ್ಲರೂ ಜೊತೆಗಿರ್ತೀನಿ, ಬರ್ತೀನಿ. ಈಗ ಅನೇಕ ಹುದ್ದೆಗಳು ಕೂಡ ಸಿಕ್ಕಿದೆ, ಅಧಿಕಾರ ಕೂಡ ಸಿಕ್ಕಿದೆ ನಿಮಗೆ, ಜಿಲ್ಲಾಧ್ಯಕ್ಷ ಸ್ಥಾನ. ಹೌದು ನೋಡ್ತಾಯಿ, ಕೊಟ್ರೇಶ್ವರ ಡೈರೆಕ್ಟ್ ಇದ್ದೀನಿ. ಹ್ಮ್ ಆಮೇಲೆ 200 ಬ್ರಾಂಚ್ ಯತ್ನಾಳ್ ಸಾಬ್ರು ಹ್ಮ್ ಸಿದ್ದಾಶ್ರೀ ಡೈರೆಕ್ಟ್ ಅದೀನಿ. ಹ್ಮ್ ಆಮೇಲೆ ನಮ್ಮ ಸಮಾಜದ ಕಟ್ಟಡದ ಅಧ್ಯಕ್ಷ ಇದ್ದೀನಿ. ಹ್ಮ್ ಪದವಿ ಅವು ತಾಯಿ ನೇತಿಯಿಂದ ಕೆಲಸ ಮಾಡಿದ್ರೆ ಎಲ್ಲ ಪದವಿ ಇರ್ತಾವೆ. ನಮ್ಮ ಕಲ್ಲಿನಾಥೇಶ್ವರ ದೇವಸ್ಥಾನ ಅದೇ ಕರ್ನಾಟಕ ದೊಡ್ಡದು. ಆ ಕಲ್ಲಿನಾಥೇಶ್ವರ ದೇವಸ್ಥಾನ DC ಅವರು ನನ್ನ ಅಧ್ಯಕ್ಷನ ಮಾಡ್ಯಾರ. ಹ್ಮ್ ಹ್ಮ್ ನಾನು ಅಧ್ಯಕ್ಷ ಆದರೂ ಕೂಡ ಸೇವೆ ಮಾಡೋದು ಅಷ್ಟೇ, ನಾನು ಕದನಿಸಿಗೆಂದು ಕೈ ಹಾಕಾಗಲ್ಲ. ಹ್ಮ್ ಅಲ್ಲಿ ನೇಮಕ ಮಾಡಿರೋದು ಇಬ್ಬರನ್ನ, ಬಂದದ್ದು ಹಣ ತೊಗೊಳೋ ಹಣ ಕೊಡೋ ಹಣ ಅವರ ಕೊಡಬೇಕು, ಅವರ ತೊಗೋಬೇಕು, ಅವರ ಬರೀಬೇಕು. ವಾಚ್ಯಾರ್ ಹ್ಮ್ ಈಗ ₹1 ಕೊಟ್ಟರೆ ವಾಚ್ಯಾರ್ ಹಾಕ್ಬೇಕು. ಎದಕ್ಕೆ ಕೊಟ್ರಿ ಇದನ್ನ, ಎದಕ್ಕೆ ಕೊಟ್ರಿ ವಾಚ್ಯಾರ್. ಹ್ಮ್ ಸುಮ್ಮನೆ ಕೈಯಿಂದ ಏನು ಕೊಡಲ್ಲ. ಅಧ್ಯಕ್ಷ ಆದ್ರೆ ಅಂದ್ರೆ ಕೂಡ ನನ್ನಿಂದನೇ ಸೇವಾ ಸಲ್ಲಿಸ್ಬೇಕು ಅಲ್ಲಿನ. ಅಲ್ಲಿ ನಾನು ಏನು ಮುಟ್ಟಾಗಲ್ಲ, ನನ್ನ ಕಾಯ್ಕೆನೇ ಹಂಗೆ ಫಸ್ಟಿಂದ ನಾನು. ಹ್ಮ್ ನಾನು ಸಮಾಜ ಜಿಲ್ಲಾಧ್ಯಕ್ಷ ಆದರೂ ಕೂಡ ನಮ್ಮ ಸ್ವಂತನೇ ಕೆಲಸ ಮಾಡೋದು. ಹ್ಮ್ ಏನೇ ಮಾಡಲಿ ನಮ್ಮ ದುಡುಕಿ ಒಳಗನ ನಾವು ಸೇವೆ ಮಾಡೋದು. ಹ್ಮ್ ಹ್ಮ್ ಈ ಕಾಯಕವೇ ಕೈಲಾಸ ಅನ್ನೋದು ನೀವು ತುಂಬಾ ಹೌದು, ನಂಬ್ತೀರಾ? ಕಾಯಕವೇ ಕೈಲಾಸ, ನಿಜವಾಗಲೂ. ಅದು ಹೇಳ್ತನಲ್ಲ ತಾಯಿ, ಈಗ ಕೂರಿಗೆ ಕಟ್ಟಿ ಆ ಕೂರಿಗೆ ಎಳಶೆಡ್ಡಿ ಕಟ್ಟಿ ಬಟ್ಲ ಮೇಲೆ ಕೈ ಇಟ್ಟಾಗ ಭೂಮಿಯಾಗ ತಾಳು ಹರಿಯೋ ಹೊತ್ನ್ಯಾಗ ಬೀಜ ಮಣ್ಣು ಕೂರಿಗೆ ಒಳಗೆ ಬಿದ್ದು ಮೇಲೆ ಮಣ್ಣು ಬಿದ್ದು ತನ್ನ ಶಕ್ತಿಯಿಂದ ಫಲ ಇಡೀ ಜಗತ್ತನ್ನೇ ನಾವು ಬದುಕ್ತಾ ಇದೀವಿ. ಭೂಮಿ ತಾಯಿ ಇವತ್ತು ಜಗತ್ತದೊಳಗೆ ಹೆತ್ತ ತಾಯಿ ಜೀವ ಕೊಟ್ಟಿರ್ಬೋದು, ನಿಜವಾದ ತಾಯಿ ಯಾರು? ಭೂಮಿ ತಾಯಿ. ನಿನ್ನ ಬದುಕಕ್ಕೆ ಜೀವ ಕೊಟ್ಲು, ಆದ್ರೆ ಕೊನೆಯವರೆಗೆ ನಿನ್ನ ಉಸಿರು ಬಿಡೋವರೆಗೇನು ಬದುಕಕ್ಕೆ ಅನ್ನ ಕೊಟ್ಟಕ್ಕೆ ಯಾರು ಇದ್ರು ಭೂಮಿ ತಾಯಿ. ನಾ ಭೂಮಿ ತಾಯಿ ನಂಬ್ಕೊಂಡೆ, ಒಂದು ಹೆತ್ತ ತಾಯಿ, ಒಂದು ಭೂಮಿ ತಾಯಿ, ಎರಡು ನನ್ನ ವಸ್ತು. ನಾ ಯಾವ ಪದವಿ ಗಿದಿವಿ ಅವು ಇವು ಒಂದು ಕಾಯಕ, ಇವು ಮೂರೂ ನಾನು ಆತ್ಮದೃಷ್ಟಿ ಒಳಗೆ ಇಟ್ಕೊಂಡು ನಾನು ಕೆಲಸ ಮಾಡುವಂಥ ವ್ಯಕ್ತಿ. ನಿಮ್ಮ ಅಪಾರ ಜನಸೇವೆ ಅಥವಾ ಜನರ ಪ್ರೀತಿ ಇದೆಲ್ಲ ನೋಡಿ ನಮಗೂ ಕೂಡ ಬಹಳ ಖುಷಿ ಆಯಿತು. ನಿಮ್ಮಿಂದ ಇನ್ನೊಂದಷ್ಟು ಸಮಾಜ ಸೇವೆಗಳು ಆಗಬೇಕಾಗಿದೆ. ಏನು ಹೇಳ್ತೀರಾ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಅಂತ? ನೋಡ್ತಾಯಿ, ನಮ್ಮ ಆತಂಕದಾಗಿರ್ತಕ್ಕಂಥವು ನಾನು ಮುಂದೊಲ ಆಲೋಚನೆ ಇಟ್ಕೊಂಡೆ ಎಲ್ಲ ಕೆಲಸ ಮಾಡೀನಿ. ನೋಡಾಗ ಒಬ್ಬ ಮಗಳು ANC ಕಮ್ಯುನಿಕೇಷನ್ ಇಂಜಿನಿಯರ್, ಒಬ್ಬ ಮಗಳು ಮಗ BCom ಫೈನಲ್, ಒಬ್ಬ ಮಗಳು MBBS ಮುಗಿಸಿ MD, ಇನ್ನೊಬ್ಬ BS ಅಗ್ರಿ. ನೀವೆಲ್ಲ ನನ್ನಂಗೆ ಮಾದರಿ ಆಗ್ರಿ ಅಂತ ಹೇಳ್ತದೆ. ನೀವು ಜನರ ಸೇವೆ ಮಾಡೋಕ್ಕಾಗಿ ನಿಮ್ಮನ್ನು ಈ 3 ಪಿಲ್ಲರ್ ಹಾಕಿನಿ ನಾನು. ಈ 3 ಪಿಲ್ಲರ್ ನಮ್ಮ ಇತಿಹಾಸನ ಯಾವಾಗಲೂ ಬೆಳಗ್ತಾ ಇರಬೇಕು. ನಂದು ಅದು ಗುರಿ. ನಾನು ಎಲ್ಲೇನ ಹೋಗೋದು ಜೀವನದಾಗ, ನನ್ನ ಜೀವನ ಸ್ಟಾರ್ಟಿಂಗಿಂದ ಇವತ್ತಿನವರೆಗೆ ಟೈಮು ಮಾತು ಕೊಟ್ಟು ಜೀವನ ಮಾಡೋಂಥ ವ್ಯಕ್ತಿ. ಎಲ್ಲೇನ ಹೋಗಿ ಅದನ್ನು ಕೇಳೋದು ಇದನ್ನು ಕೇಳೋದು ಏನೇ ಇಲ್ಲ. ನಿನ್ನ ಕಾಯ್ಕೆದೊಳಗೆ ಬೇಕಾದ ಕೇಳ್ಬೋದು ನಾವು. ನಮ್ಮ ಜೀವನದಾಗ ಇದನ್ನು ನಾವು ಅಳವಡಿಸಿ ಮಕ್ಕಳಿಗೆ. ಕಳಕನಗೌಡ ಅನ್ನ ಅಂದರೆ ಏನಂತ ಅಳವಡಿಸ್ಕೊಂಡು ಅನ್ನದ ಗುರಿ ಇಟ್ಕೊಂಡು ಬೆಳೆದಂಥವ್ರು. ನಿಮಗೆ ಅನ್ನೋದು ಸುಖ ಇದ್ದೇ ಸುಖ, ತಾಯಿ ಸುಖ, ನಿಮಗೂ ಸುಖ ಇದ್ದೇ ಸುಖ, ಎಲ್ಲ ಸುಖ ಇದ್ದರೂ ಕೂಡ ಇಡೀ ಎಲ್ಲರನ್ನೂ ಸುಖವಾಗಿ ನೋಡೋಂಥ ವ್ಯಕ್ತಿಗಳಾಗಬೇಕು ನೀವು. ಓಕೆ, ಇದು ನನ್ನ ಗುರಿ ತಾಯಿ. ಇಷ್ಟೊತ್ತು ಭಾಗಿಯಾಗಿ ಭಾಳಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರಿ. ನಿಮ್ಮ ಜೊತೆಗೆ ಮಾತಾಡಿದ್ದು ನಮಗೂ ಕೂಡ ಖುಷಿಯಾಗಿದೆ. ನಿಮ್ಮ ಸಮಾಜ ಸೇವೆ ಹೀಗೆ ಮುಂದುವರಿಲಿ. ಧನ್ಯವಾದಗಳು. ನಮಸ್ಕಾರ ತಾಯಿ, ನಮಸ್ಕಾರ.